Lord. Hallelujah. 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 ಎಲ್ಲರೂ ಎಷ್ಟು ಸಂತೋಷವಾಗಿದ್ದೀರಾ? Thank you, Lord. Hallelujah. Thank you, ಬನ್ನಿ Jesus. ಪ್ರಿಯ, ನಾವೆಲ್ಲರೂ ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಕೊಂಡಾಡುವುದರಿಂದ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ತಲೆಯನ್ನು ಬಾಗಿ ಪ್ರಾರ್ಥನೆಯನ್ನು Thank you, ಮಾಡಿಕೊಳ್ಳೋಣ. Lord. ಸ್ತೋತ್ರ. ಸರ್ವಶ್ರೇಷ್ಠನು, ಸರ್ವೋನ್ನತನು, ಮಹೋನ್ನತನು, ರಾಜಾದಿ ರಾಜನು, ಇಮ್ಮಾನುವೇಲನು, ನಿತ್ಯನಾದ ತಂದೆ, ಆತ್ಮ ಸ್ವರೂಪನು, ನಮ್ಮ ಕೀರ್ತಿಯು, ನಮ್ಮ ಗುರಾಣಿಯು, ನಮ್ಮ ಬಂಡೆಯು, ನಮ್ಮ ನಿರೀಕ್ಷೆಯು, ನಮಗೆ ಪ್ರತಿ ಫಲವನ್ನು ಕೊಡುವಂತ ದೇವರು, ನಮ್ಮ ಆರೋಗ್ಯದಾಯಕರು, ನಮ್ಮ ಸ್ವಾಸ್ಥ್ಯವು, ನಮ್ಮ ಆ ಸ್ವಾಸ್ಥ್ಯವನ್ನು ಸ್ಥಿರವಾಗಿ ಕಾಪಾಡುವಂತ ಯೇಸುವೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. Thank you, Jesus. ಈ ಮುಂಚಾನೆ ಸಮಯದಲ್ಲಿ ತಂದ ಯೇಸುವೇ, ನಿನ್ನನ್ನು ಸ್ವಾಗತ ಮಾಡುವರಾದ ಯೇಸುವೇ. Hallelujah. ಹೌದು ತಂದ ದೇವರೇ, ಈ ಸೆಪ್ಟೆಂಬರ್ ತಿಂಗಳನ್ನ ನೂತನ ದಿನವಾದ ಮೊದಲನೇ ಭಾನುವಾರದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಕೊಂಡಾಡಲು ತಂದೆ ಕೂಡಿ ಬಂದಿದ್ದೇವಪ್ಪ. ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಬೇಕಾಗಿ ಬೇಡಿಕೊಳ್ತೇವೆ. ವಾಸ ಮಾಡುವುದಲ್ಲದೆ ತಂದೆ ನಮ್ಮ ಸಂಗಡ ಇರಬೇಕಾಗಿ ಬೇಡಿಕೊಳ್ಳುವುದಪ್ಪ. ವಿಶೇಷವಾದ ನಿನ್ನ ಕೃಪೆಯಿಂದಲೇ ನಾವು ಬದುಕಿ ಉಳಿದಿರುವುದು ತಂದೆ ದೇವರೇ. ಈ ಒಂದು ದಿನಗಳಲ್ಲಿ, ಈ ಒಂದು ಪರಿಸ್ಥಿತಿಗಳಲ್ಲಿ ತಂದೆ ದೇವರೇ, ವಿಶೇಷವಾಗಿ ತಂದೆ ನಮಗೆ ಎಲ್ಲರಿಗೂ ಬೇಕಾಗಿರುವಂತ ಆರೋಗ್ಯ ಭಾಗ್ಯವನ್ನ ಹುಟ್ಟಿದಕ್ಕಾಗಿ ಸ್ತೋತ್ರಗಳಪ್ಪ. ನಮ್ಮಗಲ್ಲದೆ ತಂದೆ, ನಮ್ಮ ಕುಟುಂಬದವರೆಗೂ, ನಮ್ಮ ಅಕ್ಕಪಕ್ಕದವರೆಗೂ ತಂದೆ ದೇವರೇ, ಆರೋಗ್ಯ ಭಾಗ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು. ವಿಶೇಷವಾಗಿ ತಂದೆ ಈ ಸಮಯದಲ್ಲಿ ತಂದೆ ದೇವರೇ, ನಾವೆಲ್ಲರೂ ಕೂಡ ಒಂದೇ ಮನಸ್ಸುಳ್ಳವರಾಗಿ ತಂದೆ ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಕೊಂಡಾಡಲು ಬಂದಿದ್ದೆಪ್ಪ. ನಾವು ಮಾಡುವಂತ ಪ್ರತಿಯೊಂದು ಸ್ತುತಿ ಸ್ತೋತ್ರಗಳನ್ನ ಸ್ವೀಕಾರ ಮಾಡಿ, ಪ್ರತಿಯೊಂದು ಆರಾಧನೆ ಸ್ವೀಕಾರ ಮಾಡಿ ತಂದೆ ನಮಗಿರುವಂತ ಒಂದು ಕೊರತೆ, ನೋವು, ಕಷ್ಟ, ಸಮಸ್ಯೆಗಳೆಲ್ಲವನ್ನು ಅದನ್ನು ನೀವು ತೆಗೆದು ಹಾಕುತ್ತಿರಬೇಕಾಗಿ ನಾವು ನಂಬಿದ್ದೇವೆ. ಪ್ರಭು ಯೇಸು ಕ್ರಿಸ್ತನ ರಕ್ತಕ್ಕೆ ಜಯವಾಗಲಿ. ಪ್ರಭು ಯೇಸು ಕ್ರಿಸ್ತನ ರಕ್ತಕ್ಕೆ ಜಯವಾಗಲಿ ತಂದೆ ದೇವರೇ. ನಿಮ್ಮ ಪವಿತ್ರವಾದ ರಕ್ತವನ್ನು ನಮ್ಮೆಲ್ಲರ ತಲೆಯಿಂದ ಕಾಲಿನ ಬುಡದವರೆಗೂ ಅಭಿಷೇಕ ಮಾಡಿಕೊಳ್ಳೋರಿದೆ. ನಿನ್ನ ವಿಶೇಷವಾದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಬಲಪಡಿಸಿದ್ದಕ್ಕಾಗಿ ಸ್ತೋತ್ರವಾಗಲಿ. ಎಲ್ಲ ಸ್ತುತಿ ಸ್ತೋತ್ರಗಳ ಮುಖಾಂತರ ನಿನ್ನ ನಾಮ ಮಾತ್ರವೇ ಎಚ್ಚಲ್ಪಡಲಿ, ಎತ್ತಲ್ಪಡಲಿ, ನಾವೆಲ್ಲರೂ ತಕ್ಕಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. Thank you, Lord. ಬನ್ನಿ ಪ್ರಿಯರೇ, ನಾವೆಲ್ಲರೂ ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಕೊಂಡಾಡುವ ಹಾಗೆ, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ಹೊಸ ಕೃಪೆಯ ನೀಡು ದೇವ, ಹೊಸ ಬಲವ ನೀಡು ದೇವ ನಮ್ಮ ಗೀತೆಯನ್ನು ಹಾಡಿಕೊಳ್ಳುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಕೊಂಡಾಡೋಣ. Thank you, Lord. ಎಲ್ಲರೂ ಸಂತೋಷವಾಗಿ ಕೈ ಚಪ್ಪಲನ್ನು ಸಲ್ಲಿಸುತ್ತಾ ಆತನ ನಾಮವನ್ನು ಘನಪಡಿಸೋಣ. ನೂತನ ದಿನದೊಳಗೆ ನಮ್ಮ ನಡೆಸು, ನೂತನ ಕೃಪೆಯಿಂದ ನಮ್ಮ ತುಂಬಿಸು, ನೂತನ ದಿನ
ನಮ್ಮೆಲ್ಲರನ್ನ ನಡೆಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸ್ತೋತ್ರಗಳು ಕರ್ತನೇ, ಈ ಒಂದು ಹೊಸ ತಿಂಗಳಲ್ಲಿ ನಮಗಿರುವಂತ ಎಲ್ಲ ಕೊರತೆಗಳನ್ನ ನೀಗಿಸು ತಂದೆಯೇ. ಹೌದು ಪ್ರಿಯರೇ, ನಮ್ಮ ದೇವರು ಕೊರತೆಗಳ ಮಧ್ಯದಲ್ಲಿ ವರತೆಗಳನ್ನ ಉಂಟು ಮಾಡುವಂತ ದೇವರು. ಕರ್ತನೆ, ವರತೆಗಳನ್ನ ಉಂಟು ಮಾಡಿ ರಾಜ ಎಲ್ಲ ಕೊರತೆಗಳನ್ನ ನೀಗಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ಬನ್ನಿರಿ ಪ್ರಿಯರೇ, ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಕರ್ತನು ಒಳ್ಳೆಯವನಾಗಿದ್ದಾನೆ. ಉಸಿರಿರುವಂತ ದಿನವೆಲ್ಲ ಆತನಿಗೆ ನಾವು ಆರಾಧನೆ ಮಾಡುವಂತವರಾಗೋಣ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಉಸಿರಿರುವ ದಿನವೆಲ್ಲ ಆರಾಧನೆ, ನನ್ನ ಜೀವ ಕಾಲವೆಲ್ಲ ನಿನಗೆ ಆರಾಧನೆ ಎಂಬ ನಾಮವನ್ನು ಹಾಡುವುದರ ಮೂಲಕ ನಮ್ಮನ್ನು ನಾವು ಒಪ್ಪಿಸಿಕೊಂಡವರಾಗಿ ಆತನ ನಾಮವನ್ನು ಗಣಪಡಿಸೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ.
ಸಂಕಟದ ಮಧ್ಯದಲ್ಲಿ ದೇವರು ವಾಸ ಮಾಡುವಂತ ದೇವರಾಗಿದ್ದಾನೆ. ಎಲ್ಲಿ ಬೋರಾಗುತ್ತಾನೆ ನನ್ನ ನಾಮದಲ್ಲಿ ಕೊಡುತ್ತಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ ಅದನ್ನು ಹೇಳಿದ್ದಾನೆ. ಆತನ ಮಧ್ಯದಲ್ಲಿ ಇರುವಂತ ದೇವರಾಗಿದ್ದಾನೆ. ಬೇರೆ ಆತನನ್ನು ದೃಷ್ಟಿಸಿ ನೋಡೋಣ. ಎಲ್ಲ ಬಾಧೆಗಳನ್ನು ನಮ್ಮ ಎಲ್ಲ ಚಿಂತ ಭಾರವನ್ನು ಆತನ ಮೇಲೆ ಹಾಕೋಣ. ಪ್ರಿಯರೇ, ಅಪ್ಪ ಕರ್ತನೇ, ನನಗಿರುವಂತೆಲ್ಲ ದುಃಖಗಳನ್ನ, ಎಲ್ಲ ಬಾಧೆಗಳನ್ನು, ಎಲ್ಲ ಚಿಂತೆಗಳನ್ನು ನಿನ್ನ ಮೇಲೆ ಹಾಕುತ್ತಾ ಇದ್ದೇನೆ. ನನ್ನನ್ನು ಈ ಒಂದು ಹೊಸ ತಿಂಗಳಲ್ಲಿ ವಿಶೇಷವಾಗಿ ನಡೆಸುವ ರಾಜ, ವಿಶೇಷವಾಗಿ ಬಲಪಡಿಸುವುದಾಗಿ ಕೇಳಿಕೊಳ್ಳುವ ಮೂಲಕ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಪ್ರಿಯರೇ, ಕರ್ತನನ್ನು ಬೆಳೆಯನ್ನು ನೋಡುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಅಥವಾ ಓ ಸ್ತೋತ್ರ, ಸರ್ವಶಕ್ತನಾಗಿರುವಂತ ಕೊಡುಗೆಯ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಿನ್ನ ಆತ್ಮನ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನ ತುಂಬಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನಪ್ಪ. ನಿಮ್ಮ ನಡೆಸುವಿಕೆ ನಮಗೆ ಬೇಕಾಗಿದೆ. ನಿನ್ನ ಅಭಿಷೇಕ ನಮಗೆ ಬೇಕಾಗಿದೆ ರಾಜ. ಕರ್ತನೇ, ನಿನ್ನನ್ನು ಬಿಟ್ಟು ನಾವು ಏನೂ ಮಾಡಲು ಸಾಧ್ಯವೇ ಇಲ್ಲ ರಾಜ. ನಿಮ್ಮ ಅವಶ್ಯಕತೆ ನಮಗಿದೆ ಕರ್ತನೇ. ನಿಮ್ಮ ಕೃಪೆಯ ಅವಶ್ಯಕತೆ ನಮಗಿದೆ. ನಿಮ್ಮ ಬಲದ ಅವಶ್ಯಕತೆ ನಮಗಿದೆ ಸ್ವಾಮಿ. ನಿನ್ನ ಜ್ಞಾನದ ಅವಶ್ಯಕತೆ ನಮಗಿದೆ ಕರ್ತನೇ. ಓ ರಾಜ, ಈ ಒಂದು ಕಾಲದಲ್ಲಿ ನಿನ್ನ ಜ್ಞಾನದಿಂದ ನಮ್ಮನ್ನು ತುಂಬಿಸಂತ, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸ ಕರ್ತನೇ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿ ನನಗೆ ಸ್ವಾಮಿ. ಹಾಲೆಲೂಯಾ. ಸರ್ವಶಕ್ತನಾಗಿರುವ ನಮ್ಮ ಸ್ವರ್ಗೀಯ ತಂದೆಯ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ನೂತನವಾದ ತಿಂಗಳಲ್ಲಿ ಕರ್ತನೆ, ಅನೇಕ ಹೊಸ ಕಾರ್ಯಗಳನ್ನು ಮಾಡಿ ನಮ್ಮೆಲ್ಲರ ಜೀವನದಲ್ಲಿ ಅದ್ಭುತಗಳನ್ನ ಮಾಡಿ, ದೊಡ್ಡ ಕಾರ್ಯಗಳನ್ನು ಮಾಡಿ ನಮ್ಮೆಲ್ಲರನ್ನ ಉಪಯೋಗಿಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನಪ್ಪ. ನಮ್ಮ ದೇವರ ಅದ್ಭುತಗಳನ್ನ ಮಾಡುವಂತ ದೇವರಾಗಿದ್ದಾನೆ. ಪ್ರಿಯರೇ, ಆತನು 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು 5,000 ಜನರಿಗೆ ಅದ್ಭುತವಾಗಿ ಹಂಚಿದಂತ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ದೇವರು ಸಮುದ್ರದ ಮೇಲೆ ನಡೆದುಕೊಂಡು ಹೋದಂತ ದೇವರಾತನಾಗಿದ್ದಾನೆ. ನಮ್ಮ ದೇವರು ಸತ್ತ ದೇವರಾತನಾಗಿದ್ದಾನೆ. ಹಾಲೆಲೂಯಾ. ಸ್ತೋತ್ರ ಕರ್ತನೇ, ಸ್ತೋತ್ರ ರಾಜ. ಬನ್ನಿರಿ ಪ್ರಿಯರೇ, ನಮ್ಮನ್ನು ಒಪ್ಪಿಸಿಕೊಳ್ಳೋಣ. 2 ಕೈಗಳನ್ನ ಪರಲೋಕದ ಕಡೆಗೆ ನೇರವಾಗಿ ಚಾಚುತ್ತ ಆತನನ್ನ ದೃಷ್ಟಿಸಿ ನೋಡೋಣ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕಾಯುತ್ತಿರುವೆ, 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 ಅದ್ಭುತವಾದನು ಕಾಯುತ್ತಿರುವೆ. ನಂಬಿಕೆಯಿಂದ ಕಾಯುತ್ತಿರುವೆ, ನಾ ಕಾಯುತ್ತಿರುವೆ, ಅದ್ಭುತವಾದನು ಕಾಯುತ್ತಿರುವೆ. ನೀನೇ ಅದ್ಭುತಗಳನ್ನು ಮಾಡುವಂತ ದೇವರಾಗಿದೆಯಪ್ಪ ಕರ್ತನೇ. ಈ ಒಂದು ಕೊರೋನಾ ವೈರಸ್ಗೆ, ಈ ಕೋವಿಡ್-19ಗೆ ನೀನೇ ಏನಾದರೂ ಮಾಡಬೇಕು ರಾಜ. ನೀನೇ ಏನಾದರೂ ಅದ್ಭುತವನ್ನು ಮಾಡಬೇಕು ಕರ್ತನೆ. ಅಪ್ಪ ರಾಜ,
ಇಡೀ ನಮ್ಮ ಭಾರತ ದೇಶಕ್ಕೆ ಬೇಕಾದಂತ ವಿಶೇಷವಾದ ಆರೋಗ್ಯ ಭಾಗ್ಯವನ್ನು ಕುರಿತು ನಡೆಸಬೇಕಾಗಿ ನಾನು ಕೇಳಿಕೊಳ್ತೇನೆ ಅಯ್ಯ. ಮುಖ್ಯವಾಗಿ ಸ್ವಾಮಿ ಇಲ್ಲಿ ಬಂದಿರುವಂತೆ ಎಲ್ಲ ವಿಶ್ವಾಸಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಿಯರೇ, ಯಾವ ಬಾಧೆಯಿಂದ ನೀವು ಇಲ್ಲಿ ಬಂದಿದ್ದೀರಾ, ಯಾವ ದುಃಖವನ್ನು ಹೊತ್ತುಕೊಂಡು ಇಲ್ಲಿ ಬಂದಿದ್ದೀರಾ, ನಿಮಗಿರುವಂತೆಲ್ಲ ಬಾಧೆಗಳನ್ನ ಎಲ್ಲ ದುಃಖಗಳನ್ನ ಆತನ ಮೇಲೆ ಹಾಕಿರಿ. ಆತನ ಮೇಲೆ ಹಾಕುವಾಗ ಆತನು ತಾನೇ ನಿಮ್ಮನ್ನು ನಡೆಸುವಂತ ಕರ್ತನಾಗಿದ್ದಾನೆ. ಇದುವರೆಗೂ ನಮ್ಮೆಲ್ಲರನ್ನು ನಡೆಸಿದ್ದು ಆತನ ಕೃಪೆಯಲ್ಲವೇ. ಇದು ಬನ್ನಿ ನಾವೆಲ್ಲ ಒಟ್ಟಾಗಿ ಸೇರಿ ಆತನನ್ನೇ ದೃಷ್ಟಿಸೋಣ. ಪ್ರಿಯರೇ, ನಿನಗಿರುವಂತ ದುಃಖ ಯಾವುದು, ಯಾವುದ್ರ ಬಗ್ಗೆ ನೀನು ತುಂಬಾ ಚಿಂತೆಗೆ ಒಳಪಟ್ಟಿದ್ದೀಯೋ, ಯಾವುದಕ್ಕೆಲ್ಲ ನೀನು ಹಿಂಸೆಗೆ ಈಡಾಗಿದ್ದೀಯೋ, ಅಂತೆಲ್ಲ ಚಿಂತೆಗಳನ್ನ, ಅಂತೆಲ್ಲ ಹಿಂಸೆಗಳನ್ನ ಕರ್ತನ ಮೇಲೆ ಹಾಕು ಎಂಬುದಾಗಿ ನಾನು ಆಜ್ಞಾಪಿಸುತ್ತೇನೆ. ಹಾಲೆಲೂಯಾ, ಸ್ತೋತ್ರ ಕರ್ತನಾದ ದೇವರೇ. ನಮಗಿರುವಂತೆಲ್ಲ ಚಿಂತೆಗಳು, ದುಃಖಗಳು, ಹಿಂಸೆಗಳನ್ನು ತೆಗೆದುಹಾಕಿ ಅಪ್ಪ, ನಿಮಗಾಗಿ ಎದ್ದು ನಿಂತು ರಾಜ ಪ್ರಕಾಶಿಸುವಂತ ಆ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ನಮ್ಮ ಆತ್ಮಿಕ ಜೀವಿತಕ್ಕೆ ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಇರುವಂತ ಎಲ್ಲ ಅಡ್ಡಿಗಳು, ಎಲ್ಲ ತಡೆಗಳು, ಎಲ್ಲ ವಿಘ್ನಗಳನ್ನ ಯೇಸುವಿನ ನಾಮದಲ್ಲಿ ತೆಗೆಯುತ್ತೇವೆ. ಆ ಕರ್ತನೆ, ಹೆಚ್ಚಾಗಿ ನಿನ್ನಲ್ಲಿ ಬೆಳೆಯುವಂತ ಕೃಪೆಯನ್ನು ಕೊಡು ಸ್ವಾಮಿ. ಈ ದಿನ ಶುಭ ದಿನವಾಗಲಿ ಅಯ್ಯ. ಈ ದಿನದಲ್ಲಿ ಕರ್ತನೆ, ನಮ್ಮೆಲ್ಲರ ವೇಳಾಪಟ್ಟಿ ಶುಭಕರವಾಗಿರಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಯನ್ನು ಯೇಸು ರಾಜರಿಗೆ ಸಲ್ಲಿಸುತ್ತಾ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿದ್ದನ್ನು ಹೊಂದಿಕೊಳ್ಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯೇ, ಆಮೆನ್. ನಾವೆಲ್ಲರೂ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಬೇರೆ ನಾವೆಲ್ಲರೂ ಕೂಡ ನಾವು ವಾಕ್ಯದ ಪ್ರದೇಶಕ್ಕೆ ಸಿದ್ಧ ಮಾಡಿಕೊಳ್ಳೋಣ. ಮೊದಲೇ ನಮ್ಮ ಸಭಾಪಾಲಕರು ಬಂದು ನಮ್ಮ ವಾಕ್ಯಗಳನ್ನು ಹಂಚಿಕೊಂಡಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಲು ಹಲ್ಲೆಲೂಯಾ. ಯಾರ ಜೋರಾಗ ಸರಿ ಹಲ್ಲೆಲೂಯಾ. ನಿಮ್ಮೆಲ್ಲರನ್ನು ಸಹ ಶ್ರೀ ಯೇಸು ಕ್ರಿಸ್ತರ ಇಂಪಾದ ನಾಮದಲ್ಲಿ ಬೆತಸ್ತ ಪ್ರಾರ್ಥನಾ ಮಂದಿರಕ್ಕೆ ಬರಮಾಡಿಕೊಳ್ಳುವನಾಗಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಪಾಸ್ಟರ್ ಎಂಬುದು ಹೇಳೋರೆಲ್ಲ ಜೋರಾಗ ಸರಿ ಹಲ್ಲೆಲೂಯಾ. ಇನ್ನೊಂದ್ಸರಿ ಹಲ್ಲೆಲೂಯಾ. ನಮ್ಮ ಸತ್ಯವೇದ ಪುಸ್ತಕವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ. ಶ್ರೀ ಪೌಲನು ರೋಮಾಪುರದ ಸಭೆಯವರಿಗೆ ಈ ಒಂದು ಪತ್ರವನ್ನ ಬರೆಯುವುದನ್ನು ನಾವಿಲ್ಲಿ ಕಾಣಬಹುದು. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. 12ನೇ ಅಧ್ಯಾಯ ಅದರ 10ನೇ ವಚನವನ್ನ ಓದಿಕೊಳ್ಳೋಣ. 12ನೇ ಅಧ್ಯಾಯ ಅದರ 10ನೇ ವಚನ ಓದಿಕೊಳ್ಳೋಣ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಬನ್ನಿರಿ, ಸತ್ಯವೇದವನ್ನು ತೆಗೆದುಕೊಂಡು ಬಂದಿರುವಂತಹ ನೀವುಗಳು ನನ್ನ ಕೂಡ ಓದಬೇಕಾಗಿ ನಾನು ಕೇಳಿಕೊಳ್ತೇನೆ. ಎಲ್ಲರೂ ಸ್ವರವೆತ್ತಿ ಓದೋಣ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ನಾನಾ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಬನ್ನಿರಿ ಪ್ರಿಯರೇ, ಇರುವಂತಹ ಸ್ಥಳಗಳಲ್ಲಿ ಹಾಗೆ ತಲೆಗಳನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅಪ್ಪ ಕರ್ತನೆ, ನಮ್ಮ ಸಂಗಡ ಉದಯ ಕಾಲದಲ್ಲಿ ನೀನು ಮಾತನಾಡಬೇಕಾಗಿ ನಾನು ಕೇಳಿಕೊಳ್ತೇನಪ್ಪ. ನಿಮ್ಮ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮನ್ನು ಬದುಕಿಸುವಂತ ನಿಮ್ಮ ಮಾತುಗಳಿಗಾಗಿ ವಂದನೆಗಳಪ್ಪ. ಕರ್ತನೆ, ಈ ದಿನ ಹೊಸ ತಿಂಗಳಲ್ಲಿ ನಮ್ಮ ಸಭೆಗೆ ನೀನು ಏನನ್ನ ಕಲಿಸಬೇಕೆಂಬುದಾಗಿ ಬಯಸುತ್ತಾ ಇದ್ದೀಯೋ ಅದನ್ನು ನೀನು ಗುರುವಾಗಿ ಉತ್ತಮ ಬೋಧಕನಾಗಿ ಕಲಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇಗೋ ಅಯ್ಯ, ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿದ್ದೇವೆ. ಕಲಿಯಲಿಕ್ಕೆ ನಮಗೆ ಮನಸ್ಸುಂಟು ಸ್ವಾಮಿ, ನಮಗೆ ಕಲಿಸು ಕರ್ತನೆ. ಕಲಿಯುವಂತ ಮನಸ್ಸನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ಕಲಿಸುವಂತ ವಾಕ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು
ಆ ಪ್ರಕಾರ ನಮ್ಮ ಜೀವನದಲ್ಲಿ ಅದನ್ನು ಮೈಗೂಡಿಸಿಕೊಂಡು ಒಂದು ಕ್ರಿಯಾತ್ಮಕವಾಗಿ ಬಾಳುವಂತ ಕೃಪೆಯನ್ನು ಕೊಟ್ಟು ಬಲವನ್ನು ಕೊಟ್ಟು ನಡೆಸಬೇಕಾಗಿ ಯೇಸುವಿನ ಇಂಪಾದ ನಾಮದಲ್ಲಿ ಪ್ರಾರ್ಥಿಸಿದ್ದನ್ನು ಹೊಂದಿಕೊಳ್ಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯೇ, ಆಮೆನ್. ಹಲ್ಲೆಲೂಯ. ಈ ತಿಂಗಳ ಪೂರ್ತಿಯಾಗಿ ಒಬ್ಬರಿಗೊಬ್ಬರು, ಒನ್ ಅನದರ್ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಪಾಠಗಳನ್ನು ಕಲಿಯುವಂಥವರಾಗೋಣ. ಇಲ್ಲಿ ನೋಡಿ, ಇಲ್ಲಿ ಪೋಸ್ಟರ್ ಅಲ್ಲಿ ಹಾಕಿದೀವಿ ನಾವು, ಒಬ್ಬರಿಗೊಬ್ಬರು. ಎಲ್ಲರೂ ಹೇಳಿ ಸರಿ, ಜೋರಾಗಿ ಬರಲಿಯ ಮಾತು. ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಒನ್ ಅನದರ್. ಎಲ್ಲರೂ ಹೇಳಿ, ಒಬ್ಬರಿಗೊಬ್ಬರು. ಮತ್ತೊಮ್ಮೆ ಹೇಳಿ, ಒಬ್ಬರಿಗೆ ಒಬ್ಬರು. ಒಂದು ದಿನ ಸರ್ವತ್ ಸಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಿಮಾಲಯ ಪರ್ವತವನ್ನ ಹತ್ತುವಂತ ಸಮಯದಲ್ಲಿ, ಈತ ಹಿಮಾಲಯ ಪರ್ವತವನ್ನ ಹತ್ತುಕೊಂಡು ಹೋಗ್ತಾ ಇರಬೇಕಾದ್ರೆ ತುಂಬಾ ಚಳಿ ಇದೆ, ತುಂಬಾ ಕೋಲ್ಡ್ ಇದೆ, ಮಂಜು ಬೀಳ್ತಾ ಇದೆ. ಈತನು ಹತ್ತಿ 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 ಮುಂದೆ ಹೋಗುವಾಗ ಅಕಸ್ಮಾತ್ ಆಗಿ ಈತನು ಹತ್ತುವಂತ ಸಮಯದಲ್ಲಿ, ಪಕ್ಕದಲ್ಲಿ ನೋಡುವಂತ ಸಮಯದಲ್ಲಿ, ಈತನ ಅರ್ಧ ಆ ಹಿಮಾಲಯ ಪರ್ವತವನ್ನು ಹತ್ತು ಬಿಟ್ಟಿದ್ದಾನೆ. ಪಕ್ಕದಲ್ಲಿ ನೋಡ್ತಾನೆ, ಯಾರೋ ಒಬ್ಬ ವ್ಯಕ್ತಿ ಮೂರ್ಛೆ ಹೋಗಿ ಬಿದ್ದೋಗ್ಬಿಟ್ಟಿದ್ದಾನೆ. ಈಗ ಸರ್ವತ್ ಸಿಂಗ್ ಅನ್ನುವಂಥ ಈ ಮನುಷ್ಯ ಯೋಚನೆ ಮಾಡ್ತಾನೆ, ನಾನು ಮುಂದೆ ಹೋಗೋದ ಅಥವಾ ಈ ಮೂರ್ಛೆ ಬಿದ್ದು ಹೋಗಿರುವಂತ ಈ ಮನುಷ್ಯನನ್ನ ಕಾಪಾಡೋದ ಅಂತ ಹೇಳಿ. ಕೊನೆಗೆ ಈ ಸರ್ವತ್ ಸಿಂಗ್ ಅನ್ನುವಂಥ ಈ ಮನುಷ್ಯ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡವನಾಗಿ ತನ್ನ ಪಕ್ಕದಲ್ಲಿ ಮೂರ್ಛೆ ಹೋಗಿ ಬಿದ್ದಂತಹ ಮನುಷ್ಯನ ಬಳಿಗೆ ಹೋಗಿ, ವಿಪರೀತ ಚಳಿ ಇತ್ತಲ್ವಾ, ಮಂಜು ಆವರಿಸಿತ್ತು, ತುಂಬಾ ಕೋಲ್ಡ್ ಆಗಿತ್ತು. ಏನ್ ಮಾಡ್ತಾನೆ, ಮೂರ್ಛೆ ಹೋಗಿ ಬಿದ್ದಂತಹ ಮನುಷ್ಯನ ಕೈಗಳಿಗೆ ತನ್ನ ಕೈಯನ್ನ ಕೊಟ್ಟು ಉಜ್ಜುತ್ತಾನೆ. ಆ ಕಾಲಿಗೆಲ್ಲ ಉಜ್ಜಿದಾಗ ಏನಾಯ್ತು ಅಂತ ಹೇಳಿದ್ರೆ, ಆ ಮೂರ್ಛೆ ಹೋಗಿ ಬಿದ್ದಂತ ಮನುಷ್ಯನಿಗೆ ಎಚ್ಚರ ಆಗುತ್ತೆ, ಅವನು ಸಹ ಬದುಕ್ತಾನೆ. ಮನೆಗೆ ಇಬ್ರು ಏನ್ ಮಾಡ್ತಾರೆ, ಒಬ್ರಿಗೊಬ್ರು ಕೈಗಳನ್ನು ಹಿಡ್ಕೊಂಡು ಆ ಹಿಮಾಲಯ ಪರ್ವತವನ್ನ ಹತ್ತುತ್ತಾರಂತೆ. ನಾನು ಯಾಕೆ ಈ ಒಂದು ದೃಷ್ಟಾಂತವನ್ನ ನಿಮ್ಮ ಬಳಿ ಹಂಚಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ಈ ಸರ್ವತ್ ಸಿಂಗ್ ಅನ್ನುವಂಥ ಈ ಮನುಷ್ಯ ಮೂರ್ಛೆ ಹೋಗಿ ಬಿದ್ದಂತ ಮನುಷ್ಯನನ್ನ ಕೇರ್ ಮಾಡದೆ, ಲಕ್ಷಿಸದೆ ಹಾಗೆ ಆ ಪರ್ವತವನ್ನ ಹತ್ತಿದ್ರೆ, ನಾನು ನೆನೆಸ್ತೇನೆ ಬಹುಶಃ ಈತನು ಸಹ ಮೂರ್ಛೆ ಹೋಗಿ ಬೀಳ್ತಾ ಇದ್ದೇನೆ. ಆ ಸಮಯದಲ್ಲಿ ದೇವರು ಇವನಿಗೆ ಆಲೋಚನೆಯನ್ನು ಕೊಟ್ಟು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಅನ್ನುವಂಥ ಪ್ರೇರೇಪಣೆಯೊಂದಿಗೆ ಈತನು ಹೋಗಿ ಅವನ ಕೈ ಕಾಲುಗಳನ್ನು ಉಜ್ಜುವಾಗ ಅವನು ಸಹ ಬದುಕುವಂತವನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ಒಬ್ಬರಿಗೊಬ್ಬರು, ಒನ್ ಅನದರ್. ಸತ್ಯವೇದ ಪುಸ್ತಕವನ್ನು ನೋಡುವಾಗ ಈ ಒಬ್ಬರಿಗೊಬ್ಬರು ಅನ್ನುವಂಥ ವಿಷಯ, ಒನ್ ಅನದರ್ ಅನ್ನುವಂಥ ಟಾಪಿಕ್ ಸುಮಾರು ಕಡೆ ಬರೆಯಲ್ಪಟ್ಟಿದೆ. ಒಬ್ಬರಿಗೊಬ್ಬರು ನಾವು ಏನನ್ನ ಮಾಡಬೇಕು, ಒಬ್ಬರಿಗೊಬ್ಬರು ನಾವು ಏನನ್ನ ಮಾಡಕೂಡದು ಅನ್ನುವಂಥ ಹಲವಾರು ಸಂಗತಿಗಳನ್ನು ದೇವರು ಬರೆಸಿರುವಂಥ ದೇವರೇ ಆತನಾಗಿದ್ದಾನೆ. ಹಾಗಾದ್ರೆ ಓದಿದಂಥ ಈ ಒಂದು ವೇದ ಭಾಗದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ, ಬನ್ನಿ ನಾವೆಲ್ಲರೂ ಪುನಃ ಓದಿಕೊಳ್ಳೋಣ. ಎಲ್ಲರೂ ಸ್ವರವೆತ್ತುತ್ತಾ ಓದೋಣ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರಿಯರೇ. ಇವತ್ತು ನೀವೆಲ್ಲ ಮನೆಗಳಿಗೆ ಹೋದ್ಮೇಲೆ, ಇವತ್ತು ಸಂಡೇ, ಆಲ್ಮೋಸ್ಟ್ ಎಲ್ಲರಿಗೂ ಲೀವ್ ಇದೆ. ಈ 12ನೇ ಅಧ್ಯಾಯ ಪೂರ್ತಿಯಾಗಿ 1ನೇ ವಚನದಿಂದ 21ನೇ ವಚನದವರೆಗೂ ಧ್ಯಾನ ಮಾಡಿ. ಇಡೀ ನಮ್ಮ ಕ್ರೈಸ್ತತ್ವಕ್ಕೆ ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಕ್ರೈಸ್ತರು, ಪ್ರತಿಯೊಬ್ಬ ಸೇವಕನು ಯಾವ ರೀತಿಯಲ್ಲಿ ಕ್ರಿಯಾತ್ಮಕವಾಗಿರಬೇಕು ಅನ್ನುವಂಥ ವಿಷಯವನ್ನ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಉದಾಹರಣೆ ನೋಡಬೇಕಾದ್ರೆ, ನೀವು ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವರಿಗೆ ಮೀಸಲಾಗಿಡ್ರಿ, ಮೆಚ್ಚುಗೆ ಆಗಿಡ್ರಿ. ನೋಡಿ, ಅಲ್ಲಿ ಒಂದು ಕ್ರಿಯೆ ಕಾರ್ಯರೂಪದಲ್ಲಿ ತೋರಿಸ್ರಿ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಸಹ ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿದ್ದೇವೆ. ಅಂಗಗಳಾಗಿದ್ದ ನೀವುಗಳು ಎಲ್ಲರನ್ನ ಪ್ರೀತಿ ಮಾಡಬೇಕು,
ಅಂಗಗಳಾಗಿರುವಂತ ನೀನು ಯೇಸು ಕ್ರಿಸ್ತನ ಸೇವೆನ ಮಾಡಬೇಕು ಅನ್ನುವಂತ ಇನ್ನೊಂದು ಕ್ರಿಯಾತ್ಮಕ ಉದಾಹರಣೆಯನ್ನ ನಾವಿಲ್ಲಿ ನೋಡಬಹುದಾಗಿದೆ ಪ್ರಿಯರೇ. ಪೂರ್ತಿ ಅಧ್ಯಾಯವೇ ನೀನು ಕ್ರಿಯೆ ಮಾಡಬೇಕು, ನೀನು ಏನನ್ನಾದ್ರೂ ಮಾಡಬೇಕು, ನೀನು ಮಾಡೋನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಅಧ್ಯಾಯ ಮಾತನಾಡುವಂಥದ್ದಾಗಿದೆ. ಹಾಗಾಗಿ ಪ್ರಿಯರೇ, ನಾವು ಅನೇಕ ಸಾರಿ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಹೇಳುವವರು ಮಾತ್ರ ಆಗಿರ್ತೀವಿ, ಆದರೆ ಮಾಡುವವರು ಆಗಿರೋದಿಲ್ಲ. ಬದಲಾಗಿ ನಾವು ಹೇಳುವವರು ಮಾತ್ರವಲ್ಲದೆ ಮಾಡುವವರಾಗಿರಬೇಕು ಎಂಬುದಾಗಿ ದೇವರು ಈ ಉದಯ ಕಾಲದಲ್ಲಿ ಎಚ್ಚರಿಸ್ತಾರೆ. ಎಲ್ಲರೂ ಸರಿ ಹೇಳಿ. ಎಲ್ಲರೂ ಹೇಳ್ತಾರಲ್ವಾ, ಅಯ್ಯೋ ಅವ್ರು ಹೇಳೋದೊಂದು ಮಾಡೋದು ಮತ್ತೊಂದು ಅಂತೇಳಿ. ಆ ರೀತಿ ಆಗ್ಬಾರ್ದು. ನಾವು ಏನನ್ನ ಹೇಳ್ತೇವೋ ಅದನ್ನೇ ಮಾಡುವವರಾಗಿರ್ಬೇಕು. ಇಲ್ಲಿ ಮಾಡುವುದರ ಬಗ್ಗೆ ಒಂದು ವಚನವನ್ನ ಈಗಾಗಲೇ ನಾವು ಓದಿದ್ದೇವೆ. ಕ್ರೈಸ್ತರಾದ ನಾವುಗಳು ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತೆ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತೊಬ್ಬರು ಮುಂದೆ ಆಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಒಬ್ಬರಿಗೊಬ್ಬರು ನೀನು ಏನನ್ನ ಮಾಡ್ಬೇಕಂತ ಹೇಳಿದ್ರೆ, ಇವತ್ತಿನ ಮೊದಲನೇ ಪಾಠ, ಒಬ್ಬರಿಗೊಬ್ಬರು ಪ್ರೀತಿಯನ್ನು ತೋರಿಸಬೇಕು ಎಂಬುದಾಗಿ ಬರೆದುಕೊಳ್ಳಿ. ಒಬ್ಬರಿಗೊಬ್ಬರು ಪ್ರೀತಿಯನ್ನು ತೋರಿಸಬೇಕು. ಎಲ್ಲರೂ ಸರಿ ಹೇಳಿ. ಯಾರು ಜೋರಾಗಿ ಹೇಳ್ತೀರಾ? ಇನ್ನೂ ಜೋರಾಗಿ ಸ್ವರವೆತ್ತಿ ಹೇಳ್ತೀರಾ? ನಾವೆಲ್ಲರೂ ಸಹ ಪ್ರತಿ ಭಾನುವಾರ ಚರ್ಚಿಗೆ ಯಾಕೆ ಕೂಡಿ ಬರ್ತಾ ಇದೀವಿ ಅಂತ ಹೇಳಿದ್ರೆ, ಏನಾದ್ರೂ ಕಲಿಯುವುದರ ಸಲುವಾಗಿ ನಾವಿಲ್ಲಿ ಕೂಡಿ ಬರ್ತಾ ಇದ್ದೇವೆ. ಕಲಿಯುವುದಕ್ಕಾಗಿ ನಾವಿಲ್ಲಿ ಬರ್ತಾ ಇದ್ದೇವೆ. ದೇವರಿಂದ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕಾಗಿ ನಾವಿಲ್ಲಿ ಬರ್ತಾ ಇದ್ದೇವೆ. ದೇವರ ವಾಕ್ಯವನ್ನ ಕೇಳುವುದು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು, ದೇವರ ವಾಕ್ಯದ ಪ್ರಕಾರ ಜೀವಿಸುವುದು ದೊಡ್ಡ ಆಶೀರ್ವಾದ. ಆಮೇಲೆ ಓಕೆ, ಆಲ್ ರೈಟ್. ಒಬ್ಬರಿಗೊಬ್ಬರು ಏನನ್ನ ಮಾಡ್ಬೇಕಂತೆ? ಪ್ರೀತಿಯನ್ನ ತೋರಿಸಬೇಕು. ಒಬ್ಬರಿಗೊಬ್ಬರು ಪ್ರೀತಿಯನ್ನ ತೋರಿಸಬೇಕು. ನಿಜವಾಗಲೂ ಈ ದಿನ ಒಬ್ಬೊಬ್ಬರಿಗೆ ನಮ್ಮಲ್ಲಿ ಇಲ್ಲಿ ಇಷ್ಟು ಜನ ಸೇರಿ ಬಂದಿದ್ದೇವೆ, ನಿಜವಾದ ಪ್ರೀತಿ ಇದೆಯಾ? ಬಟ್ ದೇವರಲ್ಲಿ ಏನನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಷ್ಟು ಜನ ನಿಮ್ಮಲ್ಲಿ ಎಲ್ಲರನ್ನ ಪ್ರೀತಿಸ್ತೀರಾ ಅಂತ ಕೇಳಿದ್ರೆ, ಬಹುಶಃ ಇಲ್ಲಿ ಬಂದಿರೋದ ನೀವೆಲ್ಲರೂ ಸಹ ಏನ್ ಮಾಡ್ತೀರಾ? ಕೈಗಳನ್ನ ಎತ್ಬಿಡ್ತೀರಾ, ಕೈಗಳನ್ನ ತೋರಿಸ್ಬಿಡ್ತೀರಾ. ಎಸ್ ಪಾಸ್ಟರ್, ಎಲ್ಲರೂ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಬಟ್ ಪ್ರಶ್ನೆ ಏನಂತ ಹೇಳಿದ್ರೆ, ನಿನ್ನ ಪ್ರೀತಿಯನ್ನ ಕ್ರಿಯೆಗಳಲ್ಲಿ ತೋರಿಸ್ತಾ ಇದೆಯಾ, ಕಾರ್ಯ ರೂಪದಲ್ಲಿ ತೋರಿಸ್ತಾ ಇದೆಯಾ ಎಂಬುವುದೇ ಪ್ರಶ್ನೆ ಆಗಿದೆ. ಎಲ್ಲರೂ ಎಲ್ಲರನ್ನ ಪ್ರೀತಿ ಮಾಡ್ತಾ ಇದ್ದೇವೆ, ಹೌದು, ನಿಜ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅದೇ ನಿನ್ನ ಪ್ರೀತಿಯನ್ನ ಕ್ರಿಯೆಯಲ್ಲಿ ತೋರಿಸ್ತಾ ಇದೆಯಾ? ಅವರ ಜೊತೆ ನೀನು ಮಾತನಾಡ್ತಾ ಇದೆಯಾ? ಪ್ರೈಸ್ ದ ಲಾರ್ಡ್ ಎಂಬುದಾಗಿ ನೀನು ವಿಶ್ ಮಾಡ್ತಾ ಇದೆಯಾ? ಅಥವಾ ಮುಖ ತಿರ್ಸ್ಕೊಂಡು ನೀನು ಹೋಗೋಣಾಗ್ತಾ ಇದೆಯಾ? ಅವ್ರು ಮಾತಾಡಿಸ್ತಾ ಇದ್ರೆ ನೀನು ಇನ್ನು ಏನನ್ನ ಮಾತನಾಡಿದ್ರೆ ಹಾಗೆ ಕೋಪಿಸ್ಕೊಂಡು ಹೋಗ್ತಾ ಇದೆಯಾ? ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ಈ ದಿನ ನಾವಿಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಜೀವನಕ್ಕೆ ಅನುಗುಣವಾಗಿರುವಂತಹ, ನಮ್ಮ ಜೀವನದ ಆಶೀರ್ವಾದಕ್ಕೆ ಅನುಗುಣವಾಗಿರುವಂತಹ ನಿರ್ಧಾರಗಳನ್ನ ಮಾಡಲಿಕ್ಕೆ ನಾವಿಲ್ಲಿ ಸೇರಿ ಬಂದಿರುತ್ತೇವೆ. ಎಲ್ಲರಲ್ಲೂ ಪ್ರೀತಿ ಇದೆ, ಆದರೆ ನಿನ್ನ ಪ್ರೀತಿಯಲ್ಲಿ ಕ್ರಿಯೆ ಇದೆಯಾ? ನಿನ್ನ ಪ್ರೀತಿಯಲ್ಲಿ ಕಾರ್ಯ ಇದೆಯಾ? ಪರೀಕ್ಷೆ ಮಾಡ್ಕೊಳ್ಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಿಯರೇ. ಹೆಂಡತಿ ಹೇಳದಂತೆ ಗಂಡನಿಗೆ, ಹೆಂಡತಿ ರೂಮ್ಗೆ ಹೋಗ್ಬಿಟ್ಟು ಸೂಟ್ ಕೇಸ್ನ ಓಪನ್ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ. ಗಂಡ ಬಂದು ಕೇಳ್ದ, ಯಾಕೆ, ಏನಾಯ್ತು, ಎಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಎಂಬುದಾಗಿ ಹೆಂಡತಿ ಹೇಳದಂತೆ. ಈಗ ಗಂಡ ಏನ್ ಮಾಡ್ದಂತೆ, ಇವನು ಸಹ ಒಂದು ರೂಮ್ಗೆ ಹೋಗ್ಬಿಟ್ಟು ಇವನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾನಂತೆ. ಈಗ ಹೆಂಡತಿ ಹೋಗ್ಬಿಟ್ಟು ಕೇಳಿದಂತೆ, ರೀ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನೀನು ನಿಮ್ಮಮ್ಮನ ಮನೆಗೆ ಹೋದ್ರೆ ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ಗಂಡ ಹೇಳಿದಂತೆ. ಅಪ್ಪ, ಇಬ್ರು ಮಕ್ಕಳಿದ್ದಾರೆ. ಆಗ ಹೆಂಡತಿ ಕೇಳಿದಂತೆ, ಅಲ್ಲ ರೀ, ನಾನು ನಮ್ಮಮ್ಮನ ಮನೆಗೆ ಹೋಗ್ಬಿಟ್ರೆ, ನೀನು ನಿಮ್ಮಮ್ಮನ ಮನೆಗೆ ಹೋಗ್ಬಿಟ್ರೆ ಈ ಮಕ್ಕಳೆಲ್ಲ ಹೋಗ್ತಾರೆ. ಗಂಡ ಹೇಳದಂತೆ, ಈ ಮಕ್ಕಳು ಅವರಮ್ಮನ ಮನೆಗೆ ಹೋಗ್ತಾರ ಅಂತ ಹೇಳದಂತೆ. ಹೇಳೋದು ನಿಮ್ಗೆ ಅರ್ಥ ಆಗ್ತದಲ್ವಾ? ಯಾಕೆ ಈ ವಿಷಯಗಳು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕುಟುಂಬಗಳಲ್ಲಿ ಏನಿಲ್ಲ ಈ ದಿನ ಪ್ರೀತಿ ಇಲ್ಲ. ಒಂದು ದಿನ ಗಂಡ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಟ್ಟಂತೆ. ಹೆಂಡತಿಗೆ ಶಾಕ್ ಆಯ್ತು, ಏನ್ರಿ ಇದು, ಇವತ್ತು ಬೇಗ ಬಂದ್ಬಿಟ್ಟಿದ್ರಲ್ಲ ಅಂತ ಹೇಳಿದ್ರೆ, ಏನೂ ಇಲ್ಲ, ಇವತ್ತು ಬಾಸು ನನ್ನನ್ನು ಬೈದ್ಬಿಟ್ರು, ಗೋ ಟು ಹೆಲ್ ಅಂತ ಹೇಳ್ಬಿಟ್ರು, ಹಾಗಾಗಿ ಬೇಗ ಮನೆಗೆ ಬಂದ್ಬಿಟ್ಟೆ. ಗೋ ಟು ಹೆಲ್ ಅಂದ್ರೆ ಅರ್ಥ ಗೊತ್ತಾ ನಿಮಗೆ? ನರಕಕ್ಕೆ ಹೋಗು, ಅದಕ್ಕೆ ನಾನು ಬೇಗ ಮನೆಗೆ ಬಂದ್ಬಿಟ್ಟೆ. ಹಾಗಾದ್ರೆ ಮನೆ ನರಕನ? ಇವತ್ತು ಅನೇಕ ಜನರಿಗೆ ಏನಾಗಿದೆ, ಮನೆ ನರಕ ಆಗಿದೆ. ಕುಟುಂಬ ಏನಾಗ್ಬಿಟ್ಟಿದೆ, ನರಕ ಆಗಿದೆ. ಯಾಕಪ್ಪ ಮನೆಗೆ ಹೋಗೋದು? ಟಾರ್ಚ್. ಮನೆಗೆ ಹೋದ್ರೆ ಸಾಕು, ಜಗಳ ಸ್ಟಾರ್ಟ್.
ಟಾರ್ಚರ್. ಇವತ್ತು ನಿನ್ನ ಮೈಂಡ್ ಅಲ್ಲಿ ನೀನು ಹೇಗೆ ಯೋಚನೆ ಮಾಡ್ತಾ ಇದೀಯಾ? ಅನೇಕ ಪುರುಷರುಗಳು ಮನೆಗಳಿಗೆ ಹೋಗ್ದಿರಾ ಬಾರ್ಗಳಿಗೆ ಹೋಗಿ ಕುಡಿತಾ ಇದ್ದಾರೆ. ಅವರು ಬಾರ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಹೋಗಿ ಕುಡಿತಾ ಇರೋದಕ್ಕೆ ಕಾರಣ ಅವರಿಗೆ ಕುಟುಂಬದ ಮೇಲೆ ಪ್ರೀತಿ ಇಲ್ಲ. ಮನೆ ಅಂದರೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಅವರು ಇಟ್ಟುಕೊಂಡವರಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ನಿನ್ನ ಪ್ರೀತಿಯನ್ನ ಹೇಗೆ ತೋರಿಸ್ಬೇಕಂತೆ? ಕ್ರಿಯೆಯಲ್ಲಿ ತೋರಿಸ್ಬೇಕಂತೆ, ಕ್ರಿಯೆಯಲ್ಲಿ ತೋರಿಸ್ಬೇಕಂತೆ. ಅನೇಕ ವಿಶ್ವಾಸಿಗಳಿಗೆ ಮನೆ ಅಂತ ಹೇಳಿದ್ರೆ ಒಂದು ರೆಸ್ಟ್ ರೂಮ್ ತರ ಆಗ್ಬಿಟ್ಟಿದೆ. ಕುಟುಂಬ ಅಂತ ಹೇಳಿದ್ರೆ ಒಂದು ಗೆಸ್ಟ್ ಹೌಸ್ ತರ ಆಗ್ಬಿಟ್ಟಿದೆ. ಈ ದಿನ ನಿನ್ನ ಕುಟುಂಬವನ್ನ, ನಿನ್ನ ಮನೆಯನ್ನ ನೀನು ಹೇಗೆ ಟ್ರೀಟ್ ಮಾಡ್ತಾ ಇದೀಯಾ? ಅದು ನಿನ್ನ ಪಾಲಿಗೆ ಏನಾದರೂ ಗೆಸ್ಟ್ ಹೌಸ್ ಆಗ್ಬಿಟ್ಟಿದ್ಯಾ ಅಥವಾ ರೆಸ್ಟ್ ರೂಮ್ ಆಗ್ಬಿಟ್ಟಿದ್ಯಾ? ಕುಟುಂಬ ಅಂದ್ರೆ ಪ್ರೀತಿ ಇಲ್ವಾ? ನೋಡಿ, ಈ ಒಂದು ಕೊರೋನಾ ವೈರಸ್ ಸುಮಾರು ಜನವರಿಯಿಂದ ಚೈನಾ ಕಡೆ, ಇಟಲಿ ಕಡೆ, ಮಾವೋ ಅನ್ನುವಂಥ ಊರಲ್ಲಿ ಸ್ಟಾರ್ಟ್ ಆಗಿ ಎಲ್ಲ ಕಡೆನೂ ಪ್ರಪಂಚದಾದ್ಯಂತ ಎಲ್ಲ ಸ್ಪ್ರೆಡ್ ಆಗೋಯ್ತು. ಮಾರ್ಚ್ 22ನೇ ತಾರೀಕು 23ನೇ ತಾರೀಕು ಅನ್ಕೊಳ್ತೀನಿ, ಜನತಾ ಕರ್ಫ್ಯೂ ಅಂತೇಳಿ ಸ್ಟಾರ್ಟ್ ಆಗಿ ದಿನ ಮೊದಲುಕೊಂಡು 3-4 ತಿಂಗಳು ಫುಲ್ ಎಲ್ಲರ ಲಾಕ್ಡೌನ್, ಸೀಲ್ಡೌನ್ಗಳ ಮೇಲೆ ಸೀಲ್ಡೌನ್ಗಳು, ಲಾಕ್ಡೌನ್ಗಳ ಮೇಲೆ ಲಾಕ್ಡೌನ್ಗಳು. ಪ್ರತಿಯೊಬ್ಬರು ಸಹ ಎಲ್ಲಿದ್ದಾರೆ? ಮನೆಯಲ್ಲೇ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಕೊರೋನಾ ವೈರಸ್ ಬಂದು ಪ್ರತಿ ಮನುಷ್ಯನಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸ್ತು. ಯಾರ್ಯಾರಿಗೆ ಕುಟುಂಬದ ಮೇಲೆ ಪ್ರೀತಿ ಇರಲಿಲ್ವೋ, ಯಾರ್ಯಾರ ಮನೆಗಳಲ್ಲೇ ಇರಲಿಲ್ವೋ, ಅವರಿಗೆಲ್ಲ ಎಂಥ ಪರಿಸ್ಥಿತಿ ಬಂದ್ಬಿಡ್ತು? ಮನೆಗಳಲ್ಲಿಯೇ ಇರುವಂತ ಪರಿಸ್ಥಿತಿ ಬಂದ್ಬಿಡ್ತು. ನನ್ನ ಹೆಂಡತಿ ಮುಖ ನೋಡೋದು ನನಗೆ ಇಷ್ಟ ಇಲ್ಲ, ನನ್ನ ಮಕ್ಕಳ ಮುಖ ನೋಡೋದು ನನಗೆ ಇಷ್ಟ ಇಲ್ಲ, ನನ್ನ ಗಂಡನ ಮುಖ ನೋಡೋದು ನನಗೆ ಇಷ್ಟ ಇಲ್ಲ ಅನ್ನೋ ಗತಿಯೆಲ್ಲ ಏನಾಗೋಯ್ತು? ಎಲ್ಲ ಉಲ್ಟಾ ಆಗಿ ಎಲ್ಲರೂ ಮನೆಗಳಲ್ಲೇ ಇದ್ದು ಕೊನೆಗೆ ಯಾರ್ಯಾರ ಮುಖ ನೋಡ್ಬೇಕಾಗಿತ್ತು? ಇವರು ಅವ್ರವ್ರ ಹೆಂಡತಿ ಮುಖ ಅವರೇ ನೋಡ್ಬೇಕಾಗಿತ್ತು, ಅವ್ರವ್ರ ಗಂಡನ ಮುಖ ಅವರೇ ನೋಡ್ಬೇಕಾಗಿತ್ತು, ಅವ್ರವ್ರ ಮಕ್ಕಳ ಮುಖ ಅವರೇ ನೋಡ್ಬೇಕಾಗಿತ್ತು, ಅವ್ರವ್ರ ಮಕ್ಕಳು ಅವ್ರ ಅಪ್ಪ ಅಮ್ಮನ ಮುಖ ಅವರೇ ನೋಡ್ಬೇಕಾಗಿತ್ತು. ನೋಡಿದ್ರ ಕೊರೋನಾ ವೈರಸ್ ಯಾಕೆ ಬಂತು ಅಂತ ಇಲ್ಲೆಲ್ಲ ಬೈತಾ ಇದೀವಿ. ಆ ಕೊರೋನಾ ವೈರಸ್ ಬಂದು ಎಂತ ಒಳ್ಳೆ ಕಾರ್ಯ ಮಾಡ್ಬಿಟ್ಟು ಹೋಗಿದೆಯಲ್ವಾ? ದೇವ್ರಿಗೆ ಸ್ತೋತ್ರ, ಹಲ್ಲೆಲೂಯಾ. ಇದನ್ನ ಒಪ್ಕೊಳ್ಳೋರೆಲ್ಲ ಜೋರಾಗಿ ಒಂದ್ಸರಿ ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಒಬ್ಬರಿಗೊಬ್ಬರು ನಾವು ಪ್ರೀತಿಯನ್ನು ತೋರಿಸ್ಬೇಕಂತೆ. ಆ ಪ್ರೀತಿ ಹೇಗಿರ್ಬೇಕಂತೆ? ಅದು ಕ್ರಿಯೆಯಲ್ಲಿ ಇರ್ಬೇಕಂತೆ. ಯೇಸು ಸ್ವಾಮಿ ನೋಡಿ, ಈ ಭೂಲೋಕಕ್ಕೆ ಬಂದು ಮಾನವನಿಗಾಗಿ ಶಿಲುಬೆಯ ಮೇಲೆ ಶಿಲುಬೆಯ ಕಂಬವನ್ನ ಏರಿದನು, ನಮಗಾಗಿ ಪ್ರಾಣವನ್ನು ಕೊಟ್ಟನು, ನಮಗಾಗಿ ರಕ್ತವನ್ನು ಸುರಿಸಿದನು. ಈ ದಿನ ಸೆಪ್ಟೆಂಬರ್ ತಿಂಗಳು ಮೊದಲನೆಯ ಭಾನುವಾರ ರೊಟ್ಟಿ ಮುರಿಯುವ ಆರಾಧನೆ ಇರುತ್ತೆ. ನಮ್ಮಲ್ಲಿ ಅನೇಕ ವಿಶ್ವಾಸಿಗಳು ಬ್ಯಾಪ್ಟಿಸಮ್ ಅನ್ನು ತೆಗೆದುಕೊಂಡಿರುವಂತಹ ವಿಶ್ವಾಸಿಗಳು ಸ್ವಲ್ಪವೂ ಸಹ ಪ್ರಜ್ಞೆ ಇಲ್ಲದಿರ, ದೇವರ ಮೇಲೆ ಭಯ ಭಕ್ತಿ ಇಲ್ದಿರ ಎಲ್ಲೆಲ್ಲೋ ಅಲಿತಾ ಇದ್ದಾರೆ. ಇವತ್ತು ಅಂತವರ ಜೀವನದಲ್ಲಿ ದೇವರು ಎಷ್ಟೆಷ್ಟು ಮೇಲುಗಳನ್ನ ಮಾಡಿದ್ರು, ಸಹಾಯಗಳನ್ನ ಪಡೆದುಕೊಂಡ ತರುವಾಯ ಇವರು ಏನ್ ಮಾಡ್ತಾರೆ? ದೇವರನ್ನೇ ಮರೆತವರಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಜನ ನಮ್ಮಲ್ಲಿ ನಿಜವಾಗಲೂ ಕರ್ತನ ತ್ಯಾಗವನ್ನ ನೆನಪು ಮಾಡ್ಕೊಳ್ತಾ ಇದ್ದೇವೆ, ಆತನ ಪ್ರಾಣ ತ್ಯಾಗವನ್ನ ಸ್ಮರಣೆ ಮಾಡ್ತಾ ಇದ್ದೇವೆ. ಯೇಸು ಸ್ವಾಮಿ ಭೂಮಿಗೆ ಬಂದು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಆ ಕಲ್ವಾರಿಯ ಶಿಲುಬೆಯ ಮೇಲೆ, ಆ ಕಂಬದ ಮೇಲೆ ಯೇಸು ಕ್ರಿಸ್ತನನ್ನ ಇರಿಸಿದ್ದು ರೋಮನ್ ಸಾಮ್ರಾಜ್ಯವಲ್ಲ ಅಥವಾ ಯಾವುದೋ ಬಲವಾದ ಸೈನ್ಯವಲ್ಲ, ಬದಲಿಗೆ ಆತನನ್ನ ಶಿಲುಬೆಯ ಮೇಲೆ ಇರಿಸಿದ್ದು ದೇವರ ಪ್ರೀತಿ. ಆ ಪ್ರೀತಿ ದೇವರ ಪ್ರೀತಿ. ಆ ದೇವರ ಪ್ರೀತಿಯನ್ನ ಯೇಸಪ್ಪ ಏನ್ ಮಾಡ್ತಾ ಇದ್ದಾರೆ? ಕ್ರಿಯೆಗಳ ಮೂಲಕ ತೋರಿಸ್ತಾ ಇದ್ದಾರೆ, ಕಾರ್ಯಗಳ ಮೂಲಕ ತೋರಿಸ್ತಾ ಇದ್ದಾರೆ. ರೋಮನ್ ಸಾಮ್ರಾಜ್ಯವಲ್ಲ, ಬಲವಾದ ಸೈನ್ಯವಲ್ಲ, ಮತ್ತೊಂದು ಅಲ್ಲ, ಕೇವಲ ದೇವರ ಪ್ರೀತಿ ಒಂದೇ. ಅದನ್ನ ಕಾರ್ಯರೂಪದಲ್ಲಿ ಆತನ ತೋರಿಸ್ತಾ ಇದ್ದಾನೆ. ಇದಕ್ಕಾಗಿ ನಾವು ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಏನಂತ ಹೇಳುತ್ತೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಪ್ರತಿಯೊಬ್ಬನಿಗೂ ನಿತ್ಯ ಜೀವನ ಕೊಡಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರೂ ಸರಿ ಹೇಳಿ. ಈ ವಾಕ್ಯವನ್ನು ಬಾಯ್ಪಾಠ ಮಾಡಿ ಸಾಕಿರುತ್ತೆ. ಎಲ್ಲರೂ ಹೇಳಿ ಸರಿ. ದೇವರು ಒಬ್ಬನೇ ಮಗನನ್ನ ಕೊಟ್ಟನಂತೆ. ಆ ಮಗ ಯಾರು? ಯೇಸು ಕ್ರಿಸ್ತ. ಆ ಪ್ರೀತಿಯನ್ನ ಯೇಸು ಸ್ವಾಮಿ ಎಲ್ಲಿ ತೋರಿಸ್ತಾ ಇದ್ದಾರೆ? ಶಿಲುಬೆಯ ಮೇಲೆ ತೋರಿಸ್ತಾ ಇದ್ದಾರೆ, ಕಲ್ವಾರಿ ಕಂಬದ ಮೇಲೆ ತೋರಿಸ್ತಾ ಇದ್ದಾರೆ.
ಕ್ರಿಯೆಯ ಮೂಲಕ, ಕಾರ್ಯಗಳ ಮೂಲಕ ತೋರಿಸೋದನ್ನು ನಾವು ನೋಡಬಹುದಾಗಿದೆ ಪ್ರಿಯರೇ. ದೇವರ ಪ್ರೀತಿ ಮನುಜರ ನಡುವೆ ಮೇಲಿನಿಂದ ಬಂದಿತ್ತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮನುಜರ ನಡುವೆ ಮೇಲಿನಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ಎಲ್ಲರೂ ಒಟ್ಟಾಗಿ ಸರಿ ಹಾಡ್ತೀರಾ? ಎಲ್ಲರೂ ಹಾಡಿ. ದೇವರ ಪ್ರೀತಿ ಮನುಜರ ನಡುವೆ ಮೇಲಿನಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ಎಲ್ಲ ಗಟ್ಟಿಯಾಗಿ ಜೋರಾಗಿ. ದೇವರ ಪ್ರೀತಿ ಮನುಜರ ನಡುವೆ ಮೇಲಿನಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ಓ ದೇವರ ಪ್ರೀತಿ. ದೇವರ ಪ್ರೀತಿ ಯಾರು ತೋರಿಸ್ತಾರೆ? ಈಗ ಯೇಸು ಸ್ವಾಮಿ ತೋರಿಸ್ತಾರೆ. ಹೇಗೆ? ಕ್ರಿಯೆಗಳ ಮೂಲಕ ತೋರಿಸ್ತಾರೆ. ದೇವರ ಬಗ್ಗೆ ಹೇಳ್ತಾ ಇದೆ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸುವಿ, ಅಥವಾ ಅಕ್ಕ ತಂಗಿಯರಂತೆ ಒಬ್ಬರನ್ನೊಬ್ಬರು ಪ್ರೀತಿಸುವಿ. ನಾನು ಮಾತಾಡ್ತಾ ಇರುವಂಥ ಪ್ರೀತಿ ಬಂದು ದೇವರ ತರವಾದ ಪ್ರೀತಿ. ಅದನ್ನು ಅಗಾಪೆ ಲವ್, ಅಗಾಪೆ ಪ್ರೀತಿ ಎಂಬುದಾಗಿ ಕರೀತಾರೆ. ಅಗಾಪೆ ಅನ್ನುವಂಥ ಈ ಒಂದು ಗ್ರೀಕ್ ಶಬ್ದದ ಅರ್ಥ ದೇವರ ಪ್ರೀತಿ ಎಂಬುವಂಥದ್ದಾಗಿದೆ. ದೇವರ ಪ್ರೀತಿ, ಒಬ್ಬರಿಗೊಬ್ಬರು ನಾವು ಅಣ್ಣ ತಮ್ಮಂದಿರಂತೆ ಪ್ರೀತಿಯನ್ನು ತೋರಿಸ್ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತೋರಿಸಬೇಕು ಅಂದ್ರೆ ಅರ್ಥ ಏನು? ಅಲ್ಲಿ ಒಂದು ಕ್ರಿಯೆ ಇದೆ, ಅಲ್ಲಿ ಒಂದು ಕೆಲಸ ಇದೆ, ಅಲ್ಲಿ ಒಂದು ಕಾರ್ಯ ಇದೆ. ಹೇಗೆ ತೋರಿಸ್ತೀವಿ? ಒಂದು ಕ್ರಿಯೆಗಳ ಮೂಲಕ ನಾವು ಅದನ್ನು ತೋರಿಸ್ಬೇಕೆಂಬುದಾಗಿ ದೇವರು ಹೇಳುವಂತ ದೇವರು ಆತನಾಗಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಈ ದಿನ ನಾನು ವಿಶ್ವಾಸಿ, ನಾನು ಒಬ್ಬ ಸೇವಕ, ದೇವರ ಮಗು ಎಂಬುದಾಗಿ ಹೇಳುವಂತ ನೀನು ಯೇಸುವಿನ ಪ್ರೀತಿಯನ್ನ ಸಂಪೂರ್ಣವಾಗಿ ಹೊಂದಿಕೊಂಡು ನೀನು ಸಹ ಪ್ರೀತಿಯಾಗಿ ಮಾರ್ಪಟ್ಟು ಎಲ್ಲರನ್ನು ಸಹ ಪ್ರೀತಿಸುವಂತವನಾಗಿರ್ಬೇಕು. ಆಮೇಲೆ ಒಂದು ವೇಳೆ ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರ್ಬೋದು, ಅಯ್ಯೋ ನಾನು ಹೇಗಪ್ಪ ಪ್ರೀತಿ ಮಾಡಲಿ, ಈ ಪ್ರೀತಿಯನ್ನ ಹೇಗೆ ನಾನು ಆ ಕ್ರಿಯೆಯಲ್ಲಿ ತೋರಿಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಎಂಬುದಾಗಿ ಆ ಪ್ರಶ್ನೆ ನಿಮ್ಮಲ್ಲಿದೆಯಾ? ಪ್ರೀತಿ ಹೇಗೆ ಮಾಡ್ಬೇಕೆಂಬುದಾಗಿ ಗೊತ್ತಾಗ್ತಾ ಇಲ್ವಾ? ಅದಕ್ಕಿರುವಂತ ಉತ್ತರ ಇಷ್ಟೇ. ನೀನೇನ್ ಮಾಡ್ಬೇಕಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನೇ ದೃಷ್ಟಿಸಿ ನೋಡು. ಯೇಸು ಸ್ವಾಮಿಯನ್ನೇ ನೀನು ನೋಡುವಾಗ ಆತನ ಏನ್ ಮಾಡ್ತಾನೆ? ಆತನು ತನ್ನಲ್ಲಿರುವಂತ ಪ್ರೀತಿಯನ್ನ ನಿನ್ನ ಹೃದಯದಲ್ಲಿ ತುಂಬಿಸುವಂತ ದೇವರಾತನಾಗಿದ್ದಾನೆ. ಆಮೇಲೆ ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಮತ್ತೊಂದಿಲ್ವಂತೆ. ಎಲ್ಲರೂ ಹೇಳಿ ಸರಿ. ಈ ತರ ಸಭೆಗೆ ಬಂದಾಗ ವಾಕ್ಯಗಳನ್ನ ಪಾಠ ಮಾಡೋದು ತುಂಬಾ ಒಳ್ಳೆಯದು, ಉತ್ತಮ. ಮತ್ತೊಮ್ಮೆ ಹೇಳಿ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಮತ್ತೊಂದಿಲ್ಲ. ಎಲ್ಲರೂ ಹೇಳಿ ಜೋರಾಗಿ. ದೊಡ್ಡ ಪ್ರೀತಿ, ಪ್ರಾಣವನ್ನೇ ಕೊಟ್ಬಿಟ್ರು ಯೇಸು ಸ್ವಾಮಿ. ಆ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ. ನಾನು ನಂಬುತ್ತೇನೆ, ಪ್ರೀತಿ ಬಗ್ಗೆ ವಿವರಿಸಿರುವಂಥ ಎಷ್ಟೋ ಪುಸ್ತಕಗಳು ಸುಮಾರಿದೆ, ಕಾದಂಬರಿಗಳು ಎಷ್ಟೋ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರೀತಿ ಬಗ್ಗೆ ಬರುವಾಗ ಯೇಸು ಸ್ವಾಮಿಯಷ್ಟು ವಿವರಿಸುವಂತ ಮಾತುಗಳು ನನ್ನ ಪ್ರಕಾರ ಬೈಬಲ್ನ ಬಿಟ್ರೆ ಬೇರೆ ಯಾವ ಪುಸ್ತಕದಲ್ಲೂ ಸಹ ಸಿಗೋದೇ ಇಲ್ಲ ಪ್ರಿಯರೇ. ಪ್ರೀತಿಗೆ ನಿಜವಾದ ವ್ಯಾಖ್ಯಾನ, ಪ್ರೀತಿಗೆ ನಿಜವಾದ ಎಕ್ಸ್ಪ್ಲನೇಷನ್ ಯೇಸು ಕ್ರಿಸ್ತರೊಬ್ಬರೇ ಆಗಿದ್ದಾರೆ. ಆಮೇಲೆ ಪ್ರೀತಿಸಬೇಕು. ಒಬ್ಬರಿಗೊಬ್ಬರು ನೀವೇನ ಮಾಡಬೇಕು? ಎಲ್ಲರೂ ಹೇಳಿ, ಒಬ್ಬರಿಗೊಬ್ಬರು. ಇಲ್ಲಿ ಪೋಸ್ಟರ್ ನೋಡಿ, ಬುಕ್ ಸ್ಟ್ಯಾಂಡ್ಗೂ ಪೋಸ್ಟರ್ ಹಾಕಿದೀವಿ. ಅಲ್ಲಿ ಏನ್ ಮಾಡ್ತಾ ಇದಾರೆ? ಒಬ್ರಿಗೊಬ್ರು ಏನ್ ಮಾಡ್ತಾ ಇದಾರೆ? ಅವರು ಕೈಯನ್ನು ಹಿಡ್ಕೊಳ್ಳೋದ್ರ ಮೂಲಕ ಹೆಲ್ಪ್ ಮಾಡ್ತಾ ಇದಾರೆ. ಅಲ್ಲಿ ಅವ್ರು ಏನನ್ನ ಹಾಕ್ತಾ ಇದಾರೆ?
ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊ. ಒಂದು ವೇಳೆ ಒಬ್ರು ಅವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿ ಏನು? ಏನಾಗ್ತಾರೆ ಅವರು? ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಏನಾಗ್ತಾರೆ ಅವರು? ಒಬ್ರಿಗೊಬ್ರು ಅವ್ರು ಏನ್ ಮಾಡ್ತಾ ಇದ್ದಾರೆ? ಈಗ ಸಹಾಯ ಮಾಡ್ತಾ ಇದ್ದಾರೆ. ಆ ಸಹಾಯ ಹೇಗ್ ಮಾಡಿದ್ರು? ಪ್ರೀತಿ ಇರೋದಕ್ಕೆ ಮಾಡಿದ್ರು. ಒಬ್ರಿಗೊಬ್ರು ಸಹಾಯ ಮಾಡೋದರ ಮೂಲಕ ಒಬ್ಬ ಮತ್ತೊಬ್ಬರನ್ನ ರಕ್ಷಣೆ ಮಾಡ್ತಿದ್ದಾರೆ. ಯೇಸು ಸ್ವಾಮಿಗೂ ಸಹ ನಮ್ಮೆಲ್ಲರ ಮೇಲೆ ಏನಿತ್ತು? ಪ್ರೀತಿ ಇತ್ತು. ಅದನ್ನ ಏನ್ ಮಾಡಿದ್ರು? ಕಾರ್ಯರೂಪದಲ್ಲಿ ಶಿಲುಬೆಯಲ್ಲಿ ತೋರಿಸಿದ್ರು. ಈಗ ನಿಮ್ಗೆಲ್ಲ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಪಾಸ್ಟರ್ ಎಂಬುದಾಗಿ ಹೇಳೋಣ. ಜೋರಾಗಿ ಒಂದ್ಸರಿ ಹಲ್ಲೆಲೂಯಾ, ಇನ್ನೊಂದ್ಸರಿ ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಡ್ಯಾಶ್ ಪ್ರೀತಿಯನ್ನು ತೋರಿಸಬೇಕು. ಎಲ್ಲರೂ ಹೇಳ್ತೀರಾ? ಒಬ್ಬರಿಗೊಬ್ಬರು ಡ್ಯಾಶ್. ಮತ್ತೊಮ್ಮೆ, ಒಬ್ಬರಿಗೊಬ್ಬರು ದೇವರ ತರವಾದ ಪ್ರೀತಿ. ಎಲ್ಲರೂ ಹೇಳಿ, ದೇವರ ತರವಾದ ಪ್ರೀತಿ. ನಾನು ಲೋಕದ ಪ್ರೀತಿ ಬಗ್ಗೆ ಮಾತನಾಡ್ತಾನೆ ಇಲ್ಲ, ದೇವರ ತರವಾದ ಪ್ರೀತಿ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಲೋಕದ ಪ್ರೀತಿ ಹೇಗಂತ ಹೇಳಿದ್ರೆ, ಅದು ನೀವು ಸಿಸರ್ ನೋಡಿದ್ದೀರಾ? ಸಿಸರ್, ಕತ್ತರಿ. ಎಷ್ಟು ಜನ ನೋಡಿದ್ದೀರಾ ಕತ್ತರಿ? ಓಕೆ, ಕತ್ರಿ ನೋಡಿದ್ದೀರಾ? ಈ ಕತ್ರಿ ಏನು ಮಾಡುತ್ತೆ? ಬಟ್ಟೆನ ಕಟ್ ಮಾಡುತ್ತೆ, ತುಂಡು ಮಾಡುತ್ತೆ. ಅದರ ಅರ್ಥ ಏನು? ಬೇರೆ ಬೇರೆ ಮಾಡುತ್ತೆ. ಲೋಕದ ಪ್ರೀತಿ ಕತ್ರಿ ಇದ್ದಂಗೆ. ಮನುಷ್ಯರು ಏನ್ ಮಾಡ್ಬಿಡುತ್ತೆ? ಬೇರೆ ಬೇರೆನೆ ಮಾಡಿಬಿಡುತ್ತೆ. ಇವತ್ತು ನಿಜವಾಗಲೂ ನಿನ್ನ ಪ್ರೀತಿ ಲೋಕದ ಮೇಲೆ ಇದೆಯಾ ಅಥವಾ ದೇವರ ಮೇಲೆ ಇದೆಯಾ? ಪರೀಕ್ಷೆ ಮಾಡ್ಕೊಳ್ರಿ. 9ನೇ ತಿಂಗಳು ಲಾಕ್ಡೌನ್ 3 ತಿಂಗಳಿತ್ತು. ಅನೇಕ ಕೆಲಸ ಕಾರ್ಯಗಳಿಲ್ಲ. ದಯವಿಟ್ಟು ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಬಿಡಿ. ಅನೇಕರಿಗೆ ಕೆಲಸ ಕಾರ್ಯಗಳಿರಲಿಲ್ಲ, ಹಣಕಾಸಿನ ಕೊರತೆಗಳಿತ್ತು, ಮನೆ ನಡೆಸೋದಕ್ಕೂ ತುಂಬಾ ಕಷ್ಟ ಇರುವಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಹ ನಮ್ಮ ಸಭೆಯ ವಿಶ್ವಾಸಗಳಿಗೆ ಫೋನ್ ಮಾಡಿ ಕೇಳುವಾಗ ಪಾಸ್ಟರ್ ನಾವು ಚೆನ್ನಾಗಿದ್ದೀವಿ ಪಾಸ್ಟರ್ ಎಂಬುದಾಗಿ ಹೇಳ್ತಾ ಇದ್ರು. ಆಮೇಲೆ ಏನಕ್ಕಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದೆ ಬ್ರದರ್, ಏನಕ್ಕಾದ್ರೂ ಪ್ರಾಬ್ಲಮ್ ಇದೆ ಸಿಸ್ಟರ್ ಎಂಬುದಾಗಿ ಕೇಳಬೇಕಾದ್ರೆ ಸಹ ಇಲ್ಲ, ಯಾವುದಕ್ಕೂ ಸಹ ಪ್ರಾಬ್ಲಮ್ ಇಲ್ಲ, ನಾವು ಚೆನ್ನಾಗಿದ್ದೀವಿ ಪಾಸ್ಟರ್. ಇನ್ನೊಬ್ಬರಿಗೆ ಕೊಡೋಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಇಟ್ಟಿದ್ದಾರೆ ಎಂಬುದಾಗಿ ರಿಪ್ಲೈ ಎಲ್ಲ ಕೊಡ್ತಾ ಇದ್ರಿ. ಈ ರೀತಿಯಲ್ಲಿ ನಿಮ್ಮನ್ನ ಆಶೀರ್ವಾದ ಮಾಡಿದ್ಯಾರು? ಯೇಸು ಕ್ರಿಸ್ತನೇ ಅಲ್ಲವಾ? ಆಮೆನ್. ಅಂತ ದೇವರಿಗೆ ನಾವು ಏನನ್ನ ಕೊಡ್ತಾ ಇದೀವಿ ಇವತ್ತು? ಅಂತ ದೇವರನ್ನ ನಾವು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೇವಾ? ನಿಮ್ಗೊಂದು ವಿಷಯ ಗೊತ್ತಾ? ಕೊರೋನಾ ವೈರಸ್ ಬಂದು ಎಷ್ಟೋ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ನಮ್ಮ ಭಾರತ ದೇಶ ಏನು ಕಡಿಮೆ ಇತ್ತಾ? 2ನೇ ಸ್ಥಾನದ ಮಟ್ಟಿಗೂ ಹೋಗ್ಬಿಟ್ಟಿತ್ತದು. ಎಷ್ಟು ಜನ ಸಾವನ್ನಪ್ಪಿದ್ರು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ. ಇವತ್ತು ಅನೇಕ ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ಅನೇಕರು ಇವತ್ತು ಸಹ ಕೋವಿಡ್-19 ಕ್ವಾರಂಟೈನ್ ಅಲ್ಲಿ ಇಟ್ಟವರಾಗಿ ಮೆಡಿಸಿನ್ ಅನ್ನು ತೆಗೆದುಕೊಳ್ಳುವವರಾಗಿದ್ದಾರೆ. ದೇವರು ನಮಗಾದರೂ ಜೀವಂತವಾಗಿಟ್ಟಿದ್ದಾರೆ. ಇವತ್ತು ನಿನ್ನ ಮನೆ ಪಕ್ಕದಲ್ಲಿ, ನಿನ್ನ ಮನೆ ಲೈನಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದಿದ್ರು ಸಹ ಅದು ನಿನ್ನ ಕುಟುಂಬಕ್ಕೆ ಅದು ಬಂದಿಲ್ಲ ಅಂತ ಹೇಳಿದ್ರೆ ದೇವರ ಕೃಪೆ. ಈಗ ಅನೇಕ ಜನ ನೆನೆಸದವರಾಗಿ ಜೀವನವನ್ನು ಮಾಡ್ತಿದ್ದಾರೆ. ವಾರಕ್ಕೆ 1 ದಿನ ಚರ್ಚು, ಅದು 9 ಗಂಟೆಯಿಂದ 10:30, 1.5 ಅವರ್ ಬರೋದಕ್ಕೆ ಏನು ಪಲ್ಟಿಗಳು ಹೊಡಿತಾ ಇದ್ದಾರೆ ವಿಶ್ವಾಸಗಳು, ಏನು ಸರ್ಕಸ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಕಿ ಎಲ್ಲಾ ದಿನಗಳು ಫ್ರೀ ಆಗಿರ್ತಾರೆ ಇವರು. ಭಾನುವಾರ ಬಂದ್ರೆ ಸಾಕು ಬಿಸಿ, ಭಾನುವಾರ ಬಂದ್ರೆ ಬಿಸಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಮ್ಮ ದೇವರು ಕರುಣಾಮಯ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನ್ಯಾಯವಂತನಾಗಿದ್ದಾನೆ. ತಪ್ಪಿಗೆ ಶಿಕ್ಷೆಯನ್ನು ಕೊಡುವಂತ ದೇವರಾತನಾಗಿದ್ದಾನೆ. ನಾವೆಲ್ಲರೂ ಚೆನ್ನಾಗಿರುವಾಗಲೇ ಚೆನ್ನಾಗಿರೋಣ, ದೇವರನ್ನ ಪ್ರೀತಿ ಮಾಡುವವರಾಗಿರೋಣ, ದೇವರ ರಾಜ್ಯಕ್ಕಾಗಿ ಅದರ ನೀತಿಗಾಗಿ ತವಕ ಪಡುವವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಅರ್ಥ ಆಗ್ತಾರಲ್ಲ? ಜೋರಾಗಿ ಒಂದ್ಸರಿ ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ದೇವರ ಪ್ರೀತಿ ಅದು ನಿಜವಾದ ಪ್ರೀತಿ. ಲೋಕದ ಪ್ರೀತಿ ಏನಂತ ಹೇಳಿದೆ ನಾನು? ಅದು ಕತ್ತರಿ ಇದ್ದಂಗೆ ಅದೇನ್ ಮಾಡ್ತಾ ಇದೆ? ಬೇರೆ ಬೇರೆ ಮಾಡ್ತಾ ಇದೆ. ಅನೇಕ ವಿಶ್ವಾಸಿಗಳು ಇವತ್ತು ಲೋಕಕ್ಕೆ ಬಲಿ ಆಗ್ಬಿಟ್ಟಿದ್ದಾರೆ, ಲೋಕದ ಆಶೆಗಳಿಗೆ ಬಲಿ ಆಗ್ಬಿಟ್ಟಿದ್ದಾರೆ. ಲೋಕವೆಲ್ಲ ಬರೀ ಟೆಂಪರರಿ, ಲೋಕವೆಲ್ಲ ಬರೀ ನಶ್ವರವೇ ಆಗಿದೆ. ದೇವರ ಪ್ರೀತಿ ಒಂದೇ ಶಾಶ್ವತವಾದದ್ದು. ಆಮೆನ್. ದೇವ ಕೇಳ್ತಾ ಇದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಕೊನೆಗೆ ಈ 3 ನಿಲ್ಲುತ್ತವೆ. ಈ 3ಗಳಲ್ಲಿ, ಈ 3 ಗುಣಗಳಲ್ಲಿ ದೊಡ್ಡದು ಯಾವುದು? ದೇವರ ಪ್ರೀತಿ. ನಂಬಿಕೆ, ನಿರೀಕ್ಷೆ, ಪ್ರೀತಿ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಯಾವುದು? ಪ್ರೀತಿ, ದೇವರ ಪ್ರೀತಿ. ಜೋರ ಎಲ್ಲರೂ ಸರಿ ಹೇಳಿ. ಏಸಪ್ಪ ಏನಂತ ಹೇಳಿದ್ರು? ಕಡೇ ದಿವಸಗಳಲ್ಲಿ ಅನೇಕ ಜನರ ಪ್ರೀತಿ
ತಣ್ಣಗಾಗಿ ಹೋಗುತ್ತಂತೆ. ಇದು ನೋಡಿ, ನಾವು ಆ ಸಭೆ ಈ ಸಭೆ ಬಗ್ಗೆ ಮಾತಾಡೋದು ಬೇಡ, ನಮ್ಮ ಸಭೆ ಬಗ್ಗೆ ನಾವು ಮಾತಾಡೋಣ. ಅನೇಕ ಜನರ ಪ್ರೀತಿ ಏನಾಗ್ಬಿಟ್ಟಿದೆ, ತಣ್ಣಗಾಗ್ಬಿಟ್ಟಿದೆ. ಹೇಳೋದು ನಿಮ್ಗೆ ಅರ್ಥ ಆಗ್ತದಲ್ಲ? ಪ್ರೇಯರ್ ಅಂದ್ರೆ ಅಲರ್ಜಿ. ಚರ್ಚಿಗೆ ಬನ್ನಿ ಅಂತ ಹೇಳಿದ್ರೆ ಪಾಸ್ಟರ್ನ ಬೈಕೊಳ್ತಾರೆ, ಏನು ಪಾಸ್ಟರ್ ಬೇರೆ ಕೆಲಸ ಇಲ್ಲ ಅಂತ ಹೇಳಿ. ಬೈಬಲ್ ಹೋದ್ರಪ್ಪ ಅಂತಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಲೋಕದ ವಿಷಯಗಳಿಗೆ ಟೈಮ್ ಇದೆ, ತಿರುಗಾಡೋದಕ್ಕೆ ಟೈಮ್ ಇದೆ, ಚರ್ಚಿಗೆ ಬರೋದಕ್ಕೆ ಟೈಮ್ ಇಲ್ಲ. ಎಲ್ಲೋ ಒಂದು ಕಡೆ ಇವರೆಲ್ಲರ ಪ್ರೀತಿ ಏನಾಗ್ಬಿಟ್ಟಿದೆ, ಇವತ್ತಿಗೆ ತಣ್ಣಗಾಗಿ ಹೋಗಿದೆ. ಇಂಥ ವಿಶ್ವಾಸಿಗಳು ನಿಮಗೆ ಸಿಕ್ಕುವಾಗ ಎಚ್ಚರಿಸ್ರಿ. ಸ್ವಲ್ಪ ಅವರ ಹಳೆಯ ಜೀವನವನ್ನು ನೆನಪು ಮಾಡಿ, ಮನದಟ್ಟು ಮಾಡಿ. ಕೆಲವು ಬ್ರದರ್ಸು, ಕೆಲವು ಸಿಸ್ಟರ್ಸ್ ಎಲ್ಲ ಮರೆತವರಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಯಾಕೋ ಇವರಿಗೆಲ್ಲ ನಾವು ಪುನಃ ಮತ್ತೊಮ್ಮೆ ನೆನಪು ಮಾಡಬೇಕು. ಹಲೋ ಬ್ರದರ್, ಹಲೋ ಸಿಸ್ಟರ್, ನಿಮ್ಮ ಜೀವನ ಹೇಗಿತ್ತು, 2006 ಹೇಗಿತ್ತು, 2008 ಹೇಗಿತ್ತು ಅಂತ ನೆನಪು ಮಾಡಿದ್ರೆ ಏನಾದ್ರು ಚೇಂಜ್ ಆಗ್ತಾರೋ ಗೊತ್ತಿಲ್ಲ. ನಿಮ್ಗೆ ಸಿಕ್ಕಿದ್ರೆ ಆ ಒಳ್ಳೆ ಕಾರ್ಯವನ್ನ ಮಾಡಿ. ಯಾರಾದ್ರೂ ಸಿಕ್ಕಿದ್ರೆ ಏನ್ ಮಾಡಿ, ಆ ಪ್ರೀತಿಯನ್ನ ನೀವೇನ್ ಮಾಡಿ, ಕಾರ್ಯರೂಪದಲ್ಲಿ ತೋರಿಸಿ. ಕಾರ್ಯರೂಪದಲ್ಲಿ ತೋರಿಸಿ. ಫ್ರೆಂಡ್ಲಿಯಾಗಿ ಮಾತಾಡಿ. ಬ್ರದರ್, ನೀವು ಮಾಡ್ತಾರ ತಪ್ಪು, ಸಿಸ್ಟರ್ ನೀವು ಮಾಡ್ತಾರ ತಪ್ಪು, ಆ ಥರ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏಸಪ್ಪ ಎಷ್ಟು ಅದ್ಭುತಗಳು ಮಾಡಿದಾರಲ್ವಾ, ಬನ್ನಿ ಚರ್ಚಿಗೆ ಬರ್ಬೇಕು. ನೀವು ಡೈಲಿ ದಿನನಿತ್ಯ ನಿಮ್ಮ ಮನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡೋರಾಗಿರ್ಬೇಕಂತ ಹೇಳೋದ್ರ ಮೂಲಕ ಎಚ್ಚರಿಸಿ. ಕಡೆಯ ದಿವಸಗಳಲ್ಲಿ ಅನೇಕ ಜನರ ಪ್ರೀತಿ ತಣ್ಣಗಾಗಿ ಹೋಗ್ಬಿಡುತ್ತದೆ. ಈ ದಿನ ನನ್ನ ಪರಿಸ್ಥಿತಿ, ನಿನ್ನ ಪರಿಸ್ಥಿತಿ ಏನು? ಯಾರೋ ಬಿದ್ದು ಹೋದ್ರು ಅಂತ ಹೇಳಿ ನೀನು ಬಿದ್ದು ಹೋಗ್ತಾ ಇದೆಯಾ? ಯಾರೋ ಕುಗ್ಗಿ ಹೋದ್ರು ಅಂತ ಹೇಳಿ ನೀನು ಕುಗ್ಗಿ ಹೋಗ್ತಾ ಇದೆಯಾ? ಯಾರೋ ಚರ್ಚಿಗೆ ಬರ್ತಾ ಇಲ್ಲ ಅಂತ ಹೇಳಿ ನೀನು ಚರ್ಚಿಗೆ ಬಾರದೆ ಚಕ್ಕರ್ ಆಗ್ತಾ ಇದೆಯಾ? ಅವ್ರು ಬರ್ತಾ ಇಲ್ಲ, ಅವ್ರಿಗೇನು ಆಗ್ಲಿಲ್ಲ, ನಾನು ಹೋಗಲ್ಲ, ನನಗೆ ಏನಾಗಲ್ಲ ಎಂಬುದಾಗಿ ನಿನ್ನ ಆತ್ಮಕ್ಕೆ ನೀನೇ ಮೋಸ ಮಾಡ್ಕೊಳ್ತಾ ಇದೆಯಾ? ಸಿಸ್ಟರ್ಸ್, ಬ್ರದರ್ಸ್, ನಿಮ್ಮಲ್ಲಿ ಯಾರಾದರೂ ಈ ತರ ಯೋಚನೆಯಲ್ಲಿ ಇದ್ದೀರಾ? ಅವ್ರು ಯಾರು ಬಂದಿಲ್ಲ ಅಂದ್ರೆ ಚೆನ್ನಾಗಿದ್ದಾರೆ, ನಾನೇ ಹೋಗ್ಬೇಕು ಚರ್ಚಿಗೆ ಎಂಬುದಾಗಿ ನೀನು ಪ್ರಶ್ನೆ ಹಾಕಿಕೊಂಡು ಮೂಲೆಗೆ ಕುತ್ಕೊಂಡಿದೀಯಾ? ನಿನ್ನ ಆತ್ಮಕ್ಕೆ ನೀನೇ ಹೊಣೆ. ಎಲ್ಲರೂ ಹೇಳಿ, ನಿಮ್ಮ ಬಲಗೆಯನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಈಗ ಹೇಳಿ, ನನ್ನ ಆತ್ಮಕ್ಕೆ ನಾನೇ ಹೊಣೆ ಅಂತ ಹೇಳಿ. ಇಲ್ಲ ಪಾಸ್ಟರ್, ನನ್ನ ಆತ್ಮಕ್ಕೆ ನೀವೇ ಹೊಣೆ ಗೊತ್ತಾ ಪಾಸ್ಟ್ರೇ ಅಂತ ಹೇಳ್ತೀರಾ? ಇಲ್ಲ, ನನ್ನ ಆತ್ಮಕ್ಕೆ ನಾನು ಹೊಣೆ ಆದ್ರೆ ನಿನ್ನ ಆತ್ಮಕ್ಕೆ ನೀನೇ ಹೊಣೆ. ನಿನ್ನ ಆತ್ಮಕ್ಕೆ ಸರಿಯಾದ ಊಟವನ್ನು ಕೊಟ್ಟು ಅದನ್ನ ಪುಷ್ಟಿಯಾಗಿ ಇಟ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಯಾರ್ದು? ನಿಂದೆ. ಆತ್ಮಿಕವಾಗಿ ಸಹಾಯ ಬೇಕಾಗಿ ಏನು ಬೇಕಾದ್ರೂ ಮಾಡಬಲ್ಲೆ ನಾನು. ಆತ್ಮಿಕವಾಗಿ ಯಾವ ಮಾರ್ಗದರ್ಶನ ಬೇಕು, ಏನು ಬೇಕಾದ್ರೂ ಮಾಡಬಲ್ಲೆ. ಎನಿ ಟೈಮ್ ಯಾವ ಗಲಿಗಲ್ ಬೇಕಾದ್ರೂ ಫೋನ್ ಮಾಡಿ ನಾನು ಬೇಕಾದ್ರೆ ಆತ್ಮಿಕವಾಗಿ ಪ್ರೋತ್ಸಾಹ ಮಾಡ್ತೀನಿ. ನಮ್ಮ ಕೈಯಲ್ಲಿ ದುಡ್ಡು ಕೊಡಕ್ಕಾಗಲ್ಲ, ದೇವರು ಕೊಟ್ಟಿರುವಂತ ಆತ್ಮಿಕವಾದ ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ಆಮೇಲೆ ನಿಮ್ಮ ಆತ್ಮ ಹೇಗಿರ್ಬೇಕಂತೆ, ಪುಷ್ಟಿಯಾಗಿರ್ಬೇಕು, ನೀವು ಸ್ಟ್ರಾಂಗ್ ಆಗಿರ್ಬೇಕು. ಓಕೆ, ಆದ್ರೆ ಒಬ್ಬರಿಗೊಬ್ಬರು ಡ್ಯಾಶ್ ಪ್ರೀತಿಯನ್ನು ತೋರಿಸಬೇಕು. ಎಲ್ಲರೂ ಹೇಳಿ, ವಚನ 9 ನೋಡಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಎಲ್ಲರೂ ಹೇಳಿ, ನಿಮ್ಮ ಪ್ರೀತಿಯಲ್ಲಿ ಏನಿರಬಾರ್ದು, ಕಪಟ ಇರಬಾರ್ದು. ಅನೇಕ ಸಭೆಗಳ ವಿಶ್ವಾಸಿಗಳನ್ನ ಅವರು ನನ್ನ ಭೇಟಿ ಮಾಡುವಂತ ಸಮಯದಲ್ಲಿ ಬೇರೆ ಸಭೆ ವಿಶ್ವಾಸಿಗಳು ಹೇಳ್ತಾ ಇರ್ತಾರೆ, ಇಲ್ಲ ಪಾಸ್ಟ್ರೆ, ನಾವು ಹೋಗುವಂತ ಸಭೆಯಲ್ಲಿ ಅಲ್ಲಿ ವಿಶ್ವಾಸಿಗಳು ಅಷ್ಟೇ ಅಲ್ಲ, ಸೇವಕರು ಅಷ್ಟೇ, ಒಬ್ಬರನ್ನೊಬ್ಬರನ್ನ ಒಂದೊಂದು ತರ ನೋಡ್ತಾ ಇರ್ತಾರೆ. ಚೆನ್ನಾಗಿರೋರ್ನೇ ಒಂಥರ ನೋಡಿದ್ರೆ, ಏನು ಇಲ್ದಿರೋರ್ನ ಲೆಕ್ಕಕ್ಕೆ ಇಲ್ಲ, ಬೇರೆ ಮಾಡಲ್ಲ. ಈ ತರ ನೀವು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ? ಒಬ್ಬರನ್ನೊಂಥರ ನೋಡ್ತಾರಪ್ಪ. ಬಟ್ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ನಿನ್ನ ಪ್ರೀತಿಯಲ್ಲಿ ಏನಿರಬಾರ್ದು, ಕಪಟ ಇರಬಾರ್ದು. ನಾನು ಎಲ್ಲರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳೋರೆಲ್ಲ ಕೈಗೆಳಿತೀನಿ ನೋಡೋಣ. ನಿನ್ನ ವೈರಿಗಳನ್ನು ನೀನು ಪ್ರೀತಿ ಮಾಡ್ತಾ ಇದೆಯಾ? ಸ್ವಲ್ಪ ಕಷ್ಟ. ಅಯ್ಯೋ ಪಾಸ್ಟ್ರೆ, ಅದು ಮಾತ್ರ ಹೇಳ್ಬೇಡಿ ಪಾಸ್ಟ್ರೆ, ಅವ್ರು ಇದಾರಲ್ಲ, ನಾನು ಅವ್ರನ್ನ ನನ್ನ ಜನ್ಮದಲ್ಲೇ ನಾನು ಮರೆಯೋದಕ್ಕಾಗಲ್ಲ. ಅವ್ರು ಹೇಗೆಲ್ಲ ಮಾಡಿದ್ರು ಗೊತ್ತಾ ಪಾಸ್ಟ್ರೆ, ನಾನು ಹೇಗೆ ಮರೆಯೋದಕ್ಕೆ ಸಾಧ್ಯ? ಬಟ್ ದೇವ್ರ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಎಸ್ಪೆಷಲಿ 12ನೇ ಅಧ್ಯಾಯ, ಇಡೀ ಕ್ರೈಸ್ತತ್ವಕ್ಕೆ ಕ್ರಿಯೆಯಲ್ಲಿ ನೀವು ತೋರಿಸ್ಬೇಕು ಅನ್ನುವಂಥ ಅಧ್ಯಾಯ ಇದೊಂದೇ ಅಧ್ಯಾಯ. ಕ್ರಿಯೆಯಲ್ಲಿ ತೋರಿಸ್ರಿ, ಅದನ್ನ ಮಾಡಿ ತೋರಿಸ್ರಿ ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದ್ದಾರೆ. ರೋಮಾಪುರದ ಸಭೆಗೆ ಶ್ರೀ ಪೌಲನು ಎಚ್ಚರಿಸ್ತಾ ಇದ್ದಾರೆ, ನೀ ಬರೀ ಸ್ತುತಿ ಆರಾಧನೆ ಮಾಡೋದಲ್ಲ, ಬರೀ ಪ್ರಾರ್ಥನೆ ಮಾಡೋದಲ್ಲ, ಬರೀ ಪ್ರಸಂಗ ಮಾಡೋದಲ್ಲ, ಅದನ್ನು ನೀವೇನು ಮಾಡಿ ಕಾರ್ಯದ ರೂಪದಲ್ಲಿ ತೋರಿಸ್ರಿ, ಕ್ರಿಯೆಗಳ ಮೂಲಕ ತೋರಿಸ್ರಿ ಎಂಬುದಾಗಿ ಅಪೊಸ್ತಲ ಪೌಲ ರೋಮನ್ ಸಭೆಗೆ ಎಚ್ಚರಿಸುವುದನ್ನು ನಾವಿಲ್ಲಿ ನೋಡಬಹುದು.
ಎಲ್ಲರೂ ಎಲ್ಲರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತೇಳಿ ಎಲ್ಲರೂ ಕೈಗಳನ್ನ ಎತ್ತಿದ್ರಿ. ಕೆಲವರು ಹೇಳ್ತಾರೆ, ಕೆಲವು ಸಿಸ್ಟರ್ಸ್, ಕೆಲವು ಬ್ರದರ್ಸ್ ಹೇಳ್ತಾರೆ, ಪಾಸ್ಟ್ರೆ ನಾವು ಎಲ್ಲರನ್ನ ಪ್ರೀತಿಸ್ತೇವೆ ಪಾಸ್ಟ್ರೆ, ಆದರೆ ಅವ್ರನ್ನ ಗೌರವಿಸೋದಿಲ್ಲ. ಏನಂತ ಹೇಳ್ತಾರೆ? ಅವರನ್ನ ಗೌರವಿಸೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊ. ಈ ದಿನ ನೀನು ಪ್ರೀತಿ, ಗೌರವ, ನಿಷ್ಕಪಟತನ, ಈ 3 ಗುಣಗಳು ಜೊತೆ ಜೊತೆಯಾಗೇ ಹೋಗ್ಬೇಕಂತೆ. ಏನಂತ ಹೇಳಿದೆ? ಪ್ರೀತಿ, ಗೌರವ, ನಿಷ್ಕಪಟತನ. ಹೇಳಿ ಎಲ್ಲರೂ ಶಬ್ದ ಮಾಡಿ ಹೇಳಿ. ಈ 3 ಫ್ರೆಂಡ್ಗಳು ಹೇಗೆ ಹೋಗ್ಬೇಕು? ಜೊತೆ ಜೊತೆಯಾಗಿ ಹೋಗ್ಬೇಕಂತೆ. ಪ್ರೀತಿ ಮಾಡ್ತೀನಿ ಪಾಸ್ಟ್ರೆ, ಆದ್ರೆ ಅವ್ರಿಗೆ ನಾನು ರೆಸ್ಪೆಕ್ಟೇ ಕೊಡಲ್ಲ, ಗೌರವಿಸೋದಿಲ್ಲ ಎಂಬುದಾಗಿ ಹೇಳಿದ್ರೆ ಅದು ನಿಜವಾದ ಪ್ರೀತಿ ಅಲ್ಲ. ಪ್ರೀತಿ ಮಾಡ್ತೀನಿ ಪಾಸ್ಟ್ರೆ, ಗೌರವನ ಕೊಡ್ತೀನಿ, ಆದ್ರೆ ನನ್ನ ಪ್ರೀತಿಲಿ ಎಲ್ಲೋ ಒಂದ್ ಕಡೆ ಕಪಟ ಇದೆ ಅಂತ ಹೇಳಿದ್ರೆ ಅದು ಸಹ ನಿಜವಾದ ಪ್ರೀತಿ ಅಲ್ಲ. ನೀನು ಎಲ್ಲರನ್ನ ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳುವಂತ ನೀನು ಎಲ್ಲರನ್ನ ಗೌರವಿಸಬೇಕು. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಈ ದಿನ ನೀನು ಯಾರಿಗಾದ್ರೂ ರೆಸ್ಪೆಕ್ಟ್ ಕೊಡ್ತಾ ಇಲ್ವಾ, ಗೌರವಿಸ್ತಾ ಇಲ್ವಾ, ಅವ್ರು ಏನೋ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಆ ದ್ವೇಷದ ಸ್ವಭಾವ ಉಳ್ಳವನಾಗಿ ನೀನು ಜೀವಿಸ್ತಾ ಇದೆಯಾ? ಚೆನ್ನಾಗಿ ಅರ್ಥ ಮಾಡ್ಕೋ. ಎಲ್ಲೋ ಒಂದ್ ಕಡೆ ದ್ವೇಷ ಇದೆ, ಎಲ್ಲೋ ಒಂದ್ ಕಡೆ ಅತಿಯಾದ ಕೋಪ ಇದೆ, ಎಲ್ಲೋ ಒಂದ್ ಕಡೆ ರೋಷ ಇದೆ. ದ್ವೇಷ, ಕೋಪ, ರೋಷ ಇಟ್ಕೊಂಡು ಹೌದು ನೀನು ಏನ್ ಪ್ರೇಯರ್ ಮಾಡ್ತಾ ಇದೆಯಾ? ದೇವರು ಅಂತ ಪ್ರಾರ್ಥನೆಗಳನ್ನ ಕೇಳ್ತಾರ? ಖಂಡಿತವಾಗ್ಲೂ ಕೇಳೋದಿಲ್ಲ. ಬನ್ನಿರಿ ಪ್ರಿಯರೇ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಳ್ಳೋಣ, ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಬದಲಾವಣೆ ಮಾಡಿಕೊಳ್ಳೋಣ. ಎಸ್, ನನ್ನಲ್ಲಿ ಪ್ರೀತಿ ಇದೆ, ಅದನ್ನ ಕಾರ್ಯರೂಪದಲ್ಲಿ ನಾನು ತೋರಿಸ್ತೇನೆ. ನಾನು ಎಲ್ಲರನ್ನ ಪ್ರೀತಿಸ್ತೇನೆ, ಎಲ್ಲರನ್ನ ಗೌರವಿಸುತ್ತೇನೆ, ನನ್ನ ಪ್ರೀತಿಯಲ್ಲಿ ನಿಷ್ಕಪಟತನವನ್ನ ಇಟ್ಟುಕೊಂಡವನಾಗಿ ಮುಂದೆ ಹೋಗ್ತೇನೆ ಅನ್ನುವಂಥ ನಿರ್ಧಾರವನ್ನ ಎಲ್ಲರೂ ಮಾಡೋಣವಾ? ಎಷ್ಟು ಜನ ಮಾಡ್ತೀರಾ? ದೇವವಾಕ್ಯ ಹೇಳುತ್ತೆ, ಯೋಹಾನ ಸುವಾರ್ತೆಯನ್ನು ಓದಿಕೊಂಡು ಬರುವಾಗ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಆಜ್ಞೆಗಳನ್ನ ನೀವು ಕೈಕೊಂಡು ನಡೀತೀರಾ. ನೀವು ಪ್ರೀತಿಸುವಾಗಲೇ, ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗಲೇ ನನ್ನ ಶಿಷ್ಯರಾಗ್ತೀರಾ ಎಂಬುದಾಗಿ ಸಹ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ನಾವು ಯೇಸು ಸ್ವಾಮಿಗೆ ಯಾವಾಗ ಶಿಷ್ಯರಾಗ್ತೇವಂತೆ? ನಾವು ಎಲ್ಲರನ್ನ ಪ್ರೀತಿಸಿ, ಗೌರವಿಸಿ, ನಿಷ್ಕಪಟತನದಿಂದ ಪ್ರೀತಿ ಮಾಡುವಾಗಲೇ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗ್ತೇವೆ. ವಚನ 10 ನೋಡಿ, ಮತ್ತೊಮ್ಮೆ ಓದಿಕೊಳ್ಳೋಣ, ಎಲ್ಲರೂ ಓದೋಣ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಮಾನ ಮರ್ಯಾದೆ ಅಂದ್ರೆ ಅರ್ಥ ಏನು? ಇದ್ಯಾಕೋ ಸ್ವಲ್ಪ ಕಷ್ಟ ಇದೆ ಫಸ್ಟ್. ಏನಂದ್ರೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಮಾನ ಮರ್ಯಾದೆ ಅಂದ್ರೆ ಏನು ಅಂತ. ಅನೇಕ ಸಾರಿ ಅನೇಕರು ಈ ತರ ಪದಗಳನ್ನ ಬಳಕೆ ಮಾಡ್ತಾರೆ. ಬ್ರದರ್, ಅವರಿಗೆ ಸ್ವಲ್ಪನೂ ಮರ್ಯಾದನೆ, ಮಾನ ಮರ್ಯಾದೆ ಅಲ್ಲ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲದ ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಿನ್ ಡ್ಯೂಟಿ ಏನು? ನೀನು ಮಾನ ಮರ್ಯಾದೆ ತೋರಿಸ್ಬೇಕಂತೆ ಅಷ್ಟೇ. ಇಲ್ಲಾಂದ್ರೆ ಸಿಕ್ಕರ ಅಲ್ಲೋ ಪ್ರೈಸ್ ಅಲ್ಲ, ಓಕೆ, ನಿನ್ ಕಡೆ ನೀನು ಕ್ಲಿಯರ್ ಆಗಿರ್ಬೇಕು. ಮಾನ ಮರ್ಯಾದೆನ ತೋರಿಸೋದ್ರಲ್ಲಿ ಹೇಗಿರ್ಬೇಕಂತೆ? ಒಬ್ಬರಿಗಿಂತ ಒಬ್ರು ಮುಂದೆ ಇರ್ಬೇಕಂತೆ. ಅರ್ಥ ಮಾಡ್ಕೊಳ್ಳಿ ವಾಕ್ಯನ. ಹಿಂದೆ ಇರೋದಲ್ಲ, ಬದಲಾಗಿ ಮಾನ ಮರ್ಯಾದೆನ ತೋರಿಸೋದ್ರಲ್ಲಿ ಒಬ್ಬರಿಗಿಂತ ಒಬ್ರು ಮುಂದೆ ಇರ್ಬೇಕಂತೆ. ಎಲ್ಲರೂ ಹೇಳಿ, ಮುಂದೆ ಇರ್ಬೇಕು ಅಂತ ಹೇಳಿ. ಏನನ್ನ ತೋರಿಸೋದ್ರಲ್ಲಿ? ಮಾನ ಮರ್ಯಾದೆನ ತೆಗೆಯೋದ್ರಲ್ಲ. ಇವತ್ತಿಗೆ ಅನೇಕರ ಜೀವನ ಹೆಂಗಿದೆ, ಅನೇಕ ವಿಶ್ವಾಸಗಳ ಮಾನ ಮರ್ಯಾದೆನ ತೆಗೀತಾ ಇದ್ದಾರೆ. ಮಾನ ಮರ್ಯಾದೆನ ಅದನ್ನ ತರಲ್ಲ, ಹರಾಜಾಕ್ಬಿಟ್ರು ಅಂತ ಹೇಳಿ ಆ ರೀತಿಯಲ್ಲಿ ಮಾಡ್ಕೊಳ್ದು ಪ್ರಿಯರೇ. ದೇವರ ವಾಕ್ಯಕ್ಕೆ ಒಪ್ಪಿಸ್ಕೊಡೋಣ. ನಾವು ನಿಜವಾದ ಕ್ರೈಸ್ತರ ಜೀವನ ಮಾಡೋಣ, ನಿಜವಾದ ಕ್ರಿಸ್ತನ ಮಕ್ಕಳಾಗಿ, ನಿಜವಾದ ಕ್ರಿಸ್ತನ ಶಿಷ್ಯಂದಿರಾಗಿ ಈ ಒಂದು ಭೂಮಿ ಮೇಲೆ ಬದುಕುವಂತವರಾಗೋಣ. ಮಾನ ಮರ್ಯಾದೆಯನ್ನ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಆಗಿರ್ಬೇಕಂತೆ. ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರಾದ್ರೂ ರೋಡಲ್ಲಿ ಸಿಕ್ಕಿದ್ರೆ ಪ್ರೈಸ್ ಲಾರ್ಡ್ ಬ್ರದರ್, ಹೇಗಿದೆ? ನಿಮ್ಮ ಕುಟುಂಬ ಎಲ್ಲ ಹೇಗಿದೆ? ಕೆಲಸ ಎಲ್ಲ ಹೇಗೆ ನಡೀತಿದೆ ಬ್ರದರ್ ಸಿಸ್ಟರ್? ಚೆನ್ನಾಗಿದ್ದೀರಾ? ನಾವು ನಿಮಗಾಗಿ ಪ್ರೇಯರ್ ಮಾಡ್ತೀವಿ. ಈ ತರ ಮಾತುಗಳನ್ನ ಕಲೀರಿ. ನಮ್ಮಲ್ಲಿ ಕೆಲವರು ಇದ್ದಾರೆ, ಯಾರಾದ್ರೂ ರೋಡಲ್ಲಿ ಸಿಕ್ಕಿದ್ರೆ ಸಾಕು, ಅವತ್ತೇನಾಯ್ತು ಗೊತ್ತಾ? ಆ ಬ್ರದರ್ ಏನ್ చేసే తెలుసునా? ಪಾಪ తెలుసునా ಅನ್ನೋ ಅಷ್ಟರಲ್ಲಿ ಪಾಪ ಅವ್ನಿಗೆ ಏನು ಕಷ್ಟ ಇರುತ್ತೋ, ಅವ್ನಿಗೆ ಏನು ಭಾರ ಇರುತ್ತೋ, ಆ ಭಾರದಲ್ಲಿ, ಆ ಕಷ್ಟದಲ್ಲಿ ಇದೇನೋ ಅಂತಾರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು. ಅನೇಕ ವಿಶ್ವಾಸಗಳು ಅಂತ ಆಗ್ಬಿಟ್ಟಿದ್ದಾರೆ. ಪಾಪ ಅವ್ರು ಕಷ್ಟ ಅನ್ನೋ ಸಮಸ್ಯೆಯಲ್ಲಿ ಬೈತಾ ಇರ್ತಾರೆ, ಬೆಂದು ಹೋಗ್ತಾ ಇರ್ತಾನೆ ಆ ವಿಶ್ವಾಸಿ. ಅವನಿಗೋಗಿ ತುಪ್ಪ ಸುರಿದು ಬಿಡೋದು.
ಇನ್ನೂ ಬೆಂಕಿನ ಹಚ್ಬಿಡೋದು. ಯಾರಾದ್ರೂ ಸಿಕ್ಕಿದ್ರೆ ಫ್ರೆಂಡ್ಲಿಯಾಗಿ ಮಾತಾಡಿ. ಎಲ್ಲರಿಗೂ ಕಷ್ಟಗಳಿದೆ, ಅಫ್ಕೋರ್ಸ್ ಎಲ್ಲರಿಗೂ ನೋವುಗಳಿದೆ, ದುಃಖಗಳಿದೆ. ಅವ್ರೇನಾದ್ರೂ ದುಃಖ ನೋವುಗಳು ನಿಮ್ಮ ಹತ್ರ ಹಂಚ್ಕೊಳ್ಳುವಾಗ ಧೈರ್ಯವಾಗಿರಿ ಸಿಸ್ಟರ್, ಧೈರ್ಯವಾಗಿರಿ ಬ್ರದರ್, ನಾವು ಸಹ ನಿಮಗಾಗಿ ಇನ್ಮೇಲೆ ನಾವು ಪ್ರೇಯರ್ ಮಾಡ್ತೀವಿ. ಈ ತರ ಮಾತುಗಳನ್ನ ಹೇಳೋದ್ರ ಮೂಲಕ ನಿಮ್ಮ ಪ್ರೀತಿಯನ್ನ ಕ್ರಿಯೆಗಳ ಮೂಲಕ ತೋರಿಸ್ರಿ. ಒಬ್ಬರಿಗೊಬ್ಬರು ಪ್ರೀತಿಯನ್ನು ತೋರಿಸಬೇಕು. ಮರ್ತೋಗ್ಬಿಟ್ರೆ ಅಷ್ಟು ಬೇಗ, ಒಬ್ಬರಿಗೊಬ್ಬರು ಪ್ರೀತಿಯನ್ನು ತೋರಿಸಬೇಕು. ಎಲ್ಲರೂ ಸರಿ ಹೇಳಿ. ಯಾಕಂತ ಹೇಳ್ತೀನಿ ನೋಡಿ, ವಚನ 5 ನೋಡಿ, ವಚನ 5. ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಕ್ರಿಸ್ತನ ದೇಹದಲ್ಲಿ ನಾವೆಲ್ಲರೂ ಯಾರಾಗಿದ್ದೇವೆ? ಒಂದೊಂದು ಅಂಗಗಳಾಗಿದ್ದೇವೆ. ನಾವೆಲ್ಲರೂ ಇಂಪಾರ್ಟೆಂಟೇ. ನನ್ನ ಕಡೆಗೆ ನೋಡಿ, ಈ ಕೈ ಅನ್ನುವಂಥ ಅಂಗ, ಈ ಕಾಲು ಅನ್ನುವಂಥ ಅಂಗಕ್ಕೆ ಹೇಳಕ್ಕಾಗಲ್ಲ ನೀನಂದ್ರೆ ನನಗೆ ಇಷ್ಟ ಇಲ್ಲ, ನೀನು ಕಂಡ್ರೆ ನನಗೆ ಪ್ರೀತಿ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಕೈಯೂ ಇಂಪಾರ್ಟೆಂಟೇ, ಕಾಲು ಸಹ ಇಂಪಾರ್ಟೆಂಟೇ. ಈ ಕೈ ಕಾಲನ್ನ ದ್ವೇಷ ಮಾಡ್ಬಿಟ್ರೆ ಕೈಯಿಂದ ಏನ್ ಕೆಲಸನೂ ಆಗೋದಿಲ್ಲ. ಅಥವಾ ಕಾಲು ಏನಾದ್ರೂ ಕೈಯನ್ನ ದ್ವೇಷ ಮಾಡ್ಬಿಟ್ರೆ ಬರೀ ಕಾಲಿಂದ ಮಾತ್ರ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ತಾತ್ಪರ್ಯ ಇಷ್ಟೇ, ಪ್ರತಿಯೊಂದು ಅಂಗಗಳು ಸಹ, ಪ್ರತಿಯೊಂದು ಅಂಗಾಂಗಗಳು ಸಹ ಮುಖ್ಯವೇ. ಸರಿ, ಏನಂತ ಹೇಳಿದೆ? ಪ್ರತಿಯೊಂದು ಅಂಗವೂ ಮುಖ್ಯವೇ. ಎಲ್ಲರೂ ಹೇಳಿ. ಪಕ್ಕದಲ್ಲಿ ಕುಳಿತಿರೋರಿಗೆ ಹಾಗೆ ನೀವು ಫೇಸ್ ಟರ್ನ್ ಮಾಡ್ಬಿಟ್ಟು ಹಾಗೆ ಹೇಳಿ. ಅದ್ರ ಅರ್ಥ ಏನೀಗ? ಇವಾಗ ಅವ್ರು ಹೇಳಿದ್ರೆ ನೀವು ಪಕ್ಕದಲ್ಲಿ ಫೇಸ್ ಟರ್ನ್ ಮಾಡ್ಬಿಟ್ಟು ಹೇಳಿದ್ರೆ ಅದ್ರ ಅರ್ಥ ಏನೀಗ? ಅದ್ರ ಅರ್ಥ ಏನು ಗೊತ್ತಾ? ಅಂದ್ರೆ ನೀನು ಮುಖ್ಯನೇ ಅಂತ. ನೀನು ಇಂಪಾರ್ಟೆಂಟೇ ಸಿಸ್ಟರ್. ಇಲ್ಲಿ ಬ್ರದರ್, ಯು ಆಲ್ಸೋ ಇಂಪಾರ್ಟೆಂಟ್. ಈ ಚರ್ಚಲ್ಲಿ ನೀನು ಇಂಪಾರ್ಟೆಂಟೇ. ಹಲೋ, ಹೇಳೋದು ಅರ್ಥ ಆಗ್ತಿದಲ್ವಾ? ಮತ್ತೊಮ್ಮೆ ಹೇಳಿ ಅವ್ರಿಗೆ, ಪ್ರತಿ ಅಂಗವೂ ಮುಖ್ಯವೇ ಅಂತ ಹೇಳಿ. ಈಗ ಈ ರೀತಿ ಹೇಳಿ, ನೀನು ಮುಖ್ಯನೇ. ಅನೇಕರು ಹೇಳ್ತಾರೆ, ನನ್ನನ್ನು ಯಾರು ನೋಡ್ತಾ ಇಲ್ಲ ಪಾಸ್ಟರ್, ನನ್ನನ್ನು ಯಾರು ಗಮನಿಸೋದಿಲ್ಲ, ನನ್ನ ಯಾರು చూడలేదు, ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನನ್ನು ಯಾರು ನೋಡ್ತಾ ಇದ್ದಾರೆ? ದೇವರು ನೋಡ್ತಾ ಇದ್ದಾರೆ. ಎಲ್ಲರನ್ನ ಗೌರವಿಸ್ರಿ, ಎಲ್ಲರನ್ನ ಗೌರವಿಸ್ರಿ. ಮಾನವ ಮರ್ಯಾದೆನ ತೋರಿಸೋದ್ರಲ್ಲಿ ಒಬ್ಬರಿಗಿಂತ ಒಬ್ರು ಮುಂದೆ ಹೋಗ್ಬೇಕಂತೆ, ಮುಂದೆ ಇರ್ಬೇಕಂತೆ. ಯಾರಾದ್ರೂ ನೀವು ಮಾನವ ಮರ್ಯಾದೆ ತೋರಿಸ್ತಾ ಇದ್ರು ಅವರು ನಿಮ್ಮನ್ನ ಕೇರ್ ಮಾಡ್ತಾರ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಈಗ ಸುಮ್ಮನೆ ಎಲ್ಲರಿಗೂ ನಾನು ಮಾನವನ ತೋರಿಸ್ತಾ ಇರ್ತೀನಿ ಅಂದ್ರೆ, ಅಪ್ಪ ನೀವೇನೋ ತೋರಿಸ್ತಾ ಇದ್ದಿಲ್ಲ, ಡೀಸೆಂಟ್, ನೀವೆಲ್ಲ ಇನ್ನೋಸೆಂಟ್ ತೋರಿಸ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತೀರ. ನೀವು ಮಾನವ ಮರ್ಯಾದೆ ತೋರಿಸ್ತಾ ಇದ್ರು ಆಪೋಸಿಟ್ ಮನುಷ್ಯ ಏನ್ ರೆಸ್ಪಾನ್ಸ್ ಇಲ್ಲ, ನಿಮಗೆ ಮಾನವ ಮರ್ಯಾದೆ ಕೊಡ್ತಾರ. ಏನ್ ಮಾಡ್ತೀರಾ? ಏನು ಮಾಡ್ಬೇಡ್ರಿ. ನೀವೇನ್ ಮಾಡ್ರಿ, ನಿಮ್ ಕಾಲದ ಹತ್ತಿರೋ ಧೂಳನ್ನ ಜಾರಿಸ್ಬಿಟ್ಟು ಮುಂದೆ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ನಿನ್ನ ಕಡೆ ನೀವು ಕ್ಲಿಯರ್ ಆಗಿರೋ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ, ನಿನ್ನ ಕಾಲಿಗೆ ಹತ್ತಿರುವ ಧೂಳನ್ನ ಜಾರಿಸ್ಬಿಟ್ಟು. ಇದನ್ನೇ ತಾನೇ ಸ್ವಾಮಿ ಶಿಷ್ಯರಿಗೆ ಬೋಧನೆ ಮಾಡಿದ್ದು. ಯಾರಾದ್ರೂ ಮನೆಗೆ ನೀವು ಹೋದಾಗ ಅವ್ರನ್ನ ಆಶೀರ್ವಾದ ಮಾಡ್ರಿ, ಸಮಾಧಾನವಾಗ್ಲಿ ಅಂತ ಹೇಳ್ರಿ. ಒಂದು ವೇಳೆ ಅವ್ರು ನಿಮ್ಮನ್ನ ಸ್ವೀಕಾರ ಮಾಡ್ಕೊಂಡಿಲ್ವಾ, ನಿಮ್ಮನ್ನ ದೂಷಣೆ ಮಾಡ್ತಾರ, ನಿಮ್ಮನ್ನ ತಿರಸ್ಕಾರ ಮಾಡ್ತಾರ, ನೀವೇನ್ ಮಾಡ್ರಿ, ಅಲ್ಲಿಂದ ಹೊರಡುವಾಗ ನಿಮ್ಮ ಕಾಲಿಗೆ ಧೂಳನ್ನ ಜಾರಿಸ್ಬಿಟ್ಟು ಮುಂದೆ ಹೋಗಿ ಅಂತ ಹೇಳಿ ಸ್ವಾಮಿ ತಾನೇ ಹೇಳಿದ್ರಲ್ವಾ. ಈ ಮಾತುಗಳನ್ನ ಫಾಲೋ ಮಾಡಿದ್ರೆ ಸಾಕು. ಕೆಲವೊಂದು ಸಾರಿ ಕೆಲವರಿಂದ ನಿಮಗೆ ನೋವು ಆಗಿರ್ಬೋದು. ನನ್ನ ಕಡೆ ನೋಡಿ, ಆಗಿದೆ. ಕೆಲವರಿಗೆ ಸ್ವಲ್ಪ ನೋವಾಗಿದ್ರೆ, ಕೆಲವರಿಗೆ ಜಾಸ್ತಿ ನೋವಾಗಿದೆ. ಇನ್ನು ಕೆಲವರಿಗೆ ಮುಖ ನೋಡೋಕ್ಕೂ ಸಹ ನಂಗೆ ಇಷ್ಟ ಇಲ್ಲ ಫಸ್ಟ್. ಹಿಂಗೆ ಎಟ್ಟ ಚೇಷ್ಟನ ತಿಳಿಸ್ನ ವಾಡು. ಎಲ್ಲರಿಗೂ, ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರಿಗೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗಿದೆ, ನೋವು ಹಾಗೆ ಇದೆ. ಜನ ಅನ್ಕೊಳ್ತೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋವು ಆಗ್ಬೇಕಂತೆ. ಎಲ್ಲರೂ ಹೇಳಿ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಪೇನ್ ಈಸ್ ಎ ಸೈನ್ ದಟ್ ಯು ಆರ್ ಅಲೈವ್. ಅರ್ಥ ಏನಂದ್ರೆ, ನೋವು ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ, ಅದ್ರ ಅರ್ಥ ಏನಂದ್ರೆ ನೀನೊಬ್ಬ ಮನುಷ್ಯ, ನೀನಿನ್ನೂ ಬದುಕಿದೆಯಾ ಅನ್ನೋದಕ್ಕೆ ಅದು ಸೂಚನೆ ಆಗಿದೆ ಅಂತೆ. ನೋವುಗಳಿರ್ಬೇಕು, ಆಗಲೇ ನಾವು ಬದುಕೋದಕ್ಕೆ ಸಾಧ್ಯ. ಏನಿರ್ಬೇಕು? ನೋವಿದ್ರೇನೆ ಬದುಕೋದಕ್ಕೆ ಸಾಧ್ಯ. ಎಲ್ಲರೂ ಹೇಳಿ. ಅರ್ಥ ಆಗ್ತಾ ಇದೆ? ಒಪ್ಕೊಳ್ತೀನಿ ಮಾತು. ನೋವಿದ್ರೇನೆ
ಬದುಕೋದಿಕ್ಕೆ ಸಾಧ್ಯ. ಪ್ರಾಬ್ಲಮ್ಗಳು ಬಂದ್ರೇನೆ ನೀನು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ. ಎಲ್ಲರೂ ಹೇಳಿ, ಪ್ರೇಯರ್ ಮಾಡಿದ್ರೇನೆ ನಿನ್ನಲ್ಲಿ ಇರುವಂತ ಒಂಟಿತನ ಹೋಗೋದಕ್ಕೆ ಸಾಧ್ಯ. ಹೇಳಿ, ಅನೇಕ ಹೇಳ್ತಾರಲ್ವಾ, ನಾನು ಏಕಾಂಗಿ, ನಾನು ಅರ್ಧಾಂಗಿ, ನಾನು ಒಂಟಿ, ನನ್ನ ಜೊತೆಲಿ ಯಾರು ಇಲ್ಲ. ಯಾಕೆ ಗೊತ್ತಾ ಈ ತರ ಡೈಲಾಗ್ ಎಲ್ಲ ಹೊಡ್ತಾ ಇದೀನಿ? ಪ್ರೇಯರ್ ಮಾಡೋದು ಅದಕ್ಕೆ. ನೀನು ಪ್ರೇಯರ್ ಮಾಡಿದ್ರೆ ನಿನ್ನ ಜೊತೆಲಿ ಯಾವಾಗಲೂ ಯಾರು ಇರ್ತಾರೆ? ಯೇಸು ಸ್ವಾಮಿ ಇರ್ತಾರೆ. ಆವಾಗ ನಿನ್ನಲ್ಲಿರುವಂತ ಏಕಾಂಗಿತನ, ಒಂಟಿತನ ಬಿಟ್ಟೋಗುತ್ತೆ ಆಟೋಮೆಟಿಕ್ ಆಗಿ. ಇಲ್ಲೇ ಜೋರ ಸರಿ, ಹಲ್ಲೆಲೂಯಾ. ಹಾಗಾದ್ರೆ ಈ ದಿನದ ಪಾಠ ಏನಂತೆ? ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಬೇಕು. ಎಲ್ಲರೂ ಹೇಳಿ, ಇರುವಂತ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡೋಣ. ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಪ್ರಿಯರೇ. ಅಪ್ಪ ಯೇಸುವೆ, ಕೇಳಿದಂಥ ವಾಕ್ಯಕ್ಕೆ ನನ್ನನ್ನು ಒಪ್ಪಿಸುತ್ತೇನೆ. ನಾನು ಎಲ್ಲರನ್ನ ಪ್ರೀತಿ ಮಾಡುತ್ತೇನೆ, ಎಲ್ಲರನ್ನ ಗೌರವಿಸುತ್ತೇನೆ. ನನ್ನ ಪ್ರೀತಿಯಲ್ಲಿ ನಿಷ್ಕಪಟತನವಿರಲಿ ಸ್ವಾಮಿ. ಕರ್ತನೇ, ನೀನು ನನ್ನ ಹೃದಯದಲ್ಲಿ ಕೊಟ್ಟಂಥ ಪ್ರೀತಿಯನ್ನ ಅದನ್ನ ಕ್ರಿಯೆಗಳ ಮೂಲಕ ತೋರಿಸುವಂಥ ಶಕ್ತಿಯನ್ನು ಕೊಡಪ್ಪ. ಎಲ್ಲರನ್ನ ಪ್ರೀತಿಸುವಂಥ ಗುಣವನ್ನು ಕೊಡು. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಹೋಗುವಂಥ ಕೃಪೆಯನ್ನು ಕೊಡು, ಬಲ ಕೊಡು ಅಪ್ಪ. ಕರ್ತನೆ, ಇಷ್ಟು ದಿನ ನಮ್ಮಲ್ಲಿ ಯಾರಾದರೂ ಎಲ್ಲರನ್ನ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ಬಾಯಿ ಮಾತಿನಲ್ಲಿ ಹೇಳುತ್ತಾ ನಮ್ಮ ಹೃದಯದ ಒಳಗಡೆ ದ್ವೇಷವನ್ನು ಇಟ್ಟುಕೊಂಡು, ಕೋಪವನ್ನು ಇಟ್ಟುಕೊಂಡು, ರೋಷವನ್ನು ಇಟ್ಟುಕೊಂಡು ಜೀವನವನ್ನು ಮಾಡಿದರೂ ಸಹ ದಯವಿಟ್ಟು ನಮ್ಮನ್ನು ಕ್ಷಮಿಸು ಕರ್ತನೆ. ಅಂತ ಸಹೋದರನ ಬಗ್ಗೆ, ಅಂತ ಸಹೋದರಿಯ ಬಗ್ಗೆ ನಮ್ಮ ಮನಸ್ಸಲ್ಲಿರುವಂತೆಲ್ಲ ದ್ವೇಷದ ಆಲೋಚನೆಗಳು, ಹಿಂಸೆಯ ಆಲೋಚನೆಗಳನ್ನ, ಕೆಡುಕು ಮಾಡಬೇಕನ್ನುವಂಥ ಆಲೋಚನೆಗಳನ್ನ, ಎಲ್ಲ ಕೆಟ್ಟ ಆಲೋಚನೆಗಳನ್ನ ತೆಗೆದುಹಾಕು ಸ್ವಾಮಿ. ಎಲ್ಲರನ್ನ ಪ್ರೀತಿ ಮಾಡುವಂಥ ಗುಣವನ್ನು ಕೊಡಪ್ಪ. ಅದನ್ನ ಕಾರ್ಯರೂಪದಲ್ಲಿ ತೋರಿಸುವಂಥ ಹೃದಯವನ್ನು ಕೊಡು ಸ್ವಾಮಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ನಿಮ್ಮ ವಾಕ್ಯವೆಂಬ ಬೆಳಕನ್ನು ನಮ್ಮೆಲ್ಲರ ಮೇಲೆ ಈ ಉದಯ ಕಾಲದಲ್ಲಿ ಚೆಲ್ಲಿ ನಮ್ಮೆಲ್ಲರನ್ನ ಬೆಳಕಿನ ಮಕ್ಕಳನ್ನಾಗಿ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಓಕೆ, ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡಲಿ.